ಹಲೋ, ಎಲ್ರಿಗೂ ನಮಸ್ಕಾರ. ಸೊ ಇವತ್ತಿನ ದಿನ ಏನ್ ನಡೀತು, KA 708 ಎಕ್ಸಾಮ್ ನಾನ್ HK ಏನ್ ನಡೀತು, ಸೊ ಅದ್ರದ್ದು ಕ್ವಶನ್ಸ್ ಡಿಸ್ಕಸ್ ಮಾಡ್ತಿದ್ವಿ. ಇದು ಪಾರ್ಟ್ 5 ಆಗಿರುತ್ತೆ. ಯಾರ್ಯಾರು ಎಕ್ಸಾಮ್ ಬರೆದ್ಬಿಟ್ಟು ಬಂದು ನೋಡ್ತಿದ್ದೀರಾ, ಸೊ ಯು ಕ್ಯಾನ್ ವೆರಿಫೈ ಯುವರ್ ಆನ್ಸರ್ ಅಂತಾನೆ ಹೇಳ್ಬೋದು. ಲೆಟ್ ಸ್ಟಾರ್ಟ್. ನಾನು ಈ ವಿಡಿಯೋ ಸೆಷನ್ ಅಲ್ಲಿ ನಿಮ್ಗೆ 56 ಇಂದ ಶುರು ಮಾಡ್ತಿದ್ದೀನಿ. 56 ಇಂದ 74 ವರೆಗೂ ಕಂಟಿನ್ಯೂ ಇರುತ್ತೆ. ಅಂಡ್ ಅದ್ರ ಜೊತೆಗೆ ನಾವು ನೋಡಿದ ಹಾಗೆ 75 ಇಂದ ಅಪ್ ಟು ನಿಮಗೆ 90 ವರೆಗೂ ಕೂಡ ಏನಾಗಿದೆ, ಮೆಂಟಲ್ ಅಬಿಲಿಟಿ ಇದೆ. ಮಧ್ಯದಲ್ಲಿ ಒಂದ್ ಯಾವ್ದೋ GK ಕ್ವಶನ್ ಇದೆ, ಸೊ ಅದನ್ನ ನಾವು ನಾಳೆ ಡಿಸ್ಕಸ್ ಮಾಡ್ತಿದೀವಿ. ಅಂಡ್ ಮೆಂಟಲ್ ಅಬಿಲಿಟಿಗೆ ಸಂಬಂಧಪಟ್ಟಿರುವಂತಹ ಎಕ್ಸ್ಪ್ಲನೇಷನ್, ಅದನ್ನ ಅಂದ್ರೆ ಬಿಡಿಸಿರುವಂತಹ ರೀತಿನ ನಾವು ಆಲ್ರೆಡಿ ಟೆಲಿಗ್ರಾಮ್ ಚಾನೆಲ್ ಅಲ್ಲಿ ಅಪ್ಲೋಡ್ ಮಾಡಿದೀವಿ. ಸೊ ಅದ್ರದ್ ಲಿಂಕ್ ನೀವು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪಡ್ಕೊಳ್ಬಹುದಾಗಿರುತ್ತೆ. ಅಂಡ್ 91 to 100 ನಾನು ಅಗೈನ್ ಈ ವಿಡಿಯೋ ಸೆಷನ್ ಅಲ್ಲೇ ಕಂಟಿನ್ಯೂ ಮಾಡ್ತಿದ್ದೀನಿ. ಸೊ ಯಾರ್ಯಾರು ಎಕ್ಸಾಮ್ ಬಂದಿದ್ದೀರಾ ಅವರು ಆನ್ಸರ್ಸ್ ನ ವೆರಿಫೈ ಮಾಡ್ಕೊಳ್ಳಿ. ಇದು ಪಾರ್ಟ್ 5 ಆಗಿರುತ್ತೆ. ಓಕೆನಾ? 56th ಕ್ವಶನ್ ನೋಡಿ. ಮ್ಯಾಚ್ ಲಿಸ್ಟ್ 1 ವಿತ್ ಲಿಸ್ಟ್ 2 ಅಂತ ಕೇಳಿದ್ದಾರೆ. ಅಂಡ್ ಸೆಲೆಕ್ಟ್ ದ ಕರೆಕ್ಟ್ ಆನ್ಸರ್ ಯೂಸಿಂಗ್ ದ ಕೋಡ್ಸ್ ಗಿವನ್ ಬಿಲೋ. ಆರ್ಟಿಕಲ್ಸ್ ಕೊಟ್ಟಿದ್ದಾರೆ, ಸೊ ಅದಕ್ಕೆ ರಿಲೇಟೆಡ್ ಪ್ರಾವಿಷನ್ಸ್ ನಾವು ನೋಡ್ಬೇಕಾಗತ್ತೆ. ಸೊ ರೆಸಿಡ್ಯೂರಿ ಪವರ್ ಆಫ್ ಲೆಜಿಸ್ಲೇಷನ್ ಯಾವ್ದ್ರಲ್ಲಿ ಬರುತ್ತೆ? ಆರ್ಟಿಕಲ್ 248 ಅಂತ. ಅಂದ್ರೆ ನಮಗೆ ಆಪ್ಷನ್ಸ್ ನೋಡಿದ್ರೆ ಇದು ನಿಮಗೆ 3 ಅಂಡ್ ಇದು D2 ಆಗಿರುತ್ತೆ. ಸೊ ಅಲ್ಲಿ ಮಿಸ್ ಆಗಿರೋದ್ರಿಂದ ನಾನೇ ಬರ್ದಿದ್ದೀನಿ. ಹೇಗೆ ನಮಗೆ 4 ಬೇಕು. 4 ಎಲ್ಲೆಲ್ಲಿದೆ? ಇದ್ರಲ್ಲಿದೆ. ಅದಾಗಿದ್ದಾದ್ಮೇಲೆ ಇಂಟರ್ ಸ್ಟೇಟ್ ಕೌನ್ಸಿಲ್, ಅಂತಾರಾಜ್ಯ ಮಂಡಳಿಗೆ ಯಾವ ಆರ್ಟಿಕಲ್ ಸಂಬಂಧಪಟ್ಟಿದೆ? ಆರ್ಟಿಕಲ್ 263 ಅಂತ. ಅಂದ್ರೆ ಬಿಗೆ 1 ಬರ್ಬೇಕು. ಎಲ್ಲಿದೆ ಬಿಗೆ 1? ಇಲ್ಲಿದೆ. ನೆಕ್ಸ್ಟ್ ನೋಡೋಣ. ಆಲ್ ಇಂಡಿಯಾ ಸರ್ವಿಸಸ್ ಆರ್ಟಿಕಲ್ 312. ಸಿಗೆ 3ನೇ ಇರಬೇಕು. ಸರಿ ಇದೆ. ಅದಾಗಿದ್ದಾದ್ಮೇಲೆ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ, ಭಾರತದ ಸಂಚಿತ ನಿಧಿನ ನಾವ್ ಎಲ್ಲಿ ನೋಡ್ತೀವಿ? ಆರ್ಟಿಕಲ್ 266(1) ಅಲ್ಲಿ ನೋಡ್ತೀವಿ ಆಕ್ಚುಲಿ. ಹೌದಲ್ವಾ? ಸೊ ಇದಕ್ಕೆ ರೈಟ್ ಆನ್ಸರ್ ಯಾವ್ದಪ್ಪ ಅಂತಂದ್ರೆ 3ನೇ ಆಪ್ಷನ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ವಿಚ್ ಅಮಾಂಗ್ ದ ಫಾಲೋಯಿಂಗ್ UN ಕೌನ್ಸಿಲ್ ವಾಸ್ ಸಸ್ಪೆಂಡೆಡ್ ಇನ್ 1994 ಅಂತ ಇದೆ. ಸೊ ಆಕ್ಚುಲಿ ಇದಕ್ಕೆ ರೈಟ್ ಆನ್ಸರ್ ಯಾವ್ದಪ್ಪ ಅಂತಂದ್ರೆ ಟ್ರಸ್ಟ್ ಶಿಪ್ ಕೌನ್ಸಿಲ್, ಧರ್ಮದರ್ಶಿ ಮಂಡಳಿ ಅಂತ. ಸೊ 1994 ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಪಲಾವ್ ಅನ್ನೋ ಒಂದು ಟೆರಿಟರಿ ಸ್ವತಂತ್ರ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, UN ಟೆರಿಟರಿಲಿ ಏನ್ ಬರುತ್ತೋ ಪ್ರತಿಯೊಂದು ದೇಶ ಕೂಡ ಅದು ಸ್ವಾಯತ್ತನ ಹೊಂದಿರೋ ಕಾರಣದಿಂದ ಈ ಕೌನ್ಸಿಲ್ ಸಸ್ಪೆಂಡ್ ಆಗುತ್ತೆ. ಸೊ ಇವಾಗ್ಲೂ ಕೂಡ UN ನ ಮೇನ್ ಆರ್ಗನ್ ಆಗಿ ವರ್ಕ್ ಆಗ್ತಿದೆ. ಬಟ್ ಇದು ಎವ್ರಿ ಇಯರ್ ಮೀಟಿಂಗ್ ಆಗ್ಲಿ ಆ ತರದ್ದೇನು ಮಾಡೋದಿಲ್ಲ. ಯಾವಾಗ ರಿಕ್ವೈರ್ಮೆಂಟ್ ಇರುತ್ತೋ ಅವಾಗ ಮಾತ್ರ ಅದು ಮೀಟಿಂಗ್ ನ ಮಾಡುತ್ತೆ. ಓಕೆನಾ? ನೆಕ್ಸ್ಟ್ ಕ್ವಶನ್ ನೋಡೋಣ. ವಾಟ್ ಈಸ್ ದ ಕೀ ಫ್ಯಾಕ್ಟರ್ ಆಫ್ ಇಂಡಿಯಾಸ್ ಮ್ಯಾರಿಟೈಮ್ ಗ್ರ್ಯಾಂಡ್ ಸ್ಟ್ರಾಟಜಿ ಅಂತ ಕೇಳಿದರೆ ಇದರಲ್ಲಿ ರೈಟ್ ಆನ್ಸರ್ ಅಂತ ಅಂದ್ರೆ ಟು ಸೆಕ್ಯೂರ್ ಸಿ ಲೇನ್ಸ್ ಆಫ್ ಕಮ್ಯುನಿಕೇಶನ್ ಅಂತ ಇದೆ. ಯಾಕೆ ನಮ್ಗೆ ಅಷ್ಟೊಂದು ಇಂಪಾರ್ಟೆಂಟ್ ಸಿ ಲೇನ್ಸ್ ಆಫ್ ಕಮ್ಯುನಿಕೇಶನ್ ಅಂತ ಅಂದ್ರೆ ನಮ್ಮ ಮೆರಿಟೈಮ್ ಟ್ರೇಡ್ ಇರ್ಬೋದು, ನಮ್ಮ ಭಾರತದ ವ್ಯಾಪಾರ ಏನಿದೆ 80% ಗಿಂತ ಹೆಚ್ಚು ಇಂಡಿಯನ್ ಓಷಿಯನ್ ಮುಖಾಂತರನೇ ನಡೆಯುವಂತದ್ದು. ಸೊ ಅದಕ್ಕೆ ಸಂಬಂಧಪಟ್ಟಿರುವಂತಹ ಪ್ರತಿಯೊಂದು ಕೂಡ ನಮ್ಗೆ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಆದ್ರಿಂದ ನಮ್ಮ ಗ್ರ್ಯಾಂಡ್ ಸ್ಟ್ರಾಟಜಿ ಯಾವ್ದಪ್ಪ ಅಂತ ಅಂದ್ರೆ ಇಟ್ ಈಸ್ ಆಪ್ಷನ್ 2. ನೆಕ್ಸ್ಟ್ ಕ್ವಶನ್ ನೋಡೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ವಿತ್ ರೆಫರೆನ್ಸ್ ಟು ದ ಇಂಡಿಪೆಂಡೆನ್ಸ್ ಆಫ್ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಕೇಳಿದ್ದಾರೆ. ಸೊ ರಾಜ್ಯ ಲೋಕಸೇವಾ ಆಯೋಗಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಯಾವ್ದು ಸರಿ ಇದೆ ಅದನ್ನ ಚೂಸ್ ಮಾಡ್ಬೇಕಾಗತ್ತೆ. ಓಕೆ, ಸೊ ಸ್ಟೇಟ್ಮೆಂಟ್ಸ್ ನ ನೋಡೋಣ. ಚೇರ್ಪರ್ಸನ್ಸ್ ಅಂಡ್ ಮೆಂಬರ್ಸ್ ಕ್ಯಾನ್ ಓನ್ಲಿ ಬಿ ರಿಮೂವ್ಡ್ ಬೈ ದ ಪ್ರೆಸಿಡೆಂಟ್ ಆನ್ ಸ್ಪೆಸಿಫಿಕ್ ಗ್ರೌಂಡ್ಸ್ ಆಫ್ಟರ್ ಅ ಸುಪ್ರೀಂ ಕೋರ್ಟ್ ಇನ್ಕ್ವೈರಿ ಅಂತ ಇದೆ. ಅದು ಸರಿಯಾದ ಉತ್ತರ. ಯಾವ್ಯಾವ್ದೋ ಆಧಾರ ಇಟ್ಕೊಂಡು ನಾವು ಅವ್ರನ್ನ ರಿಮೂವ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕಂತಾನೆ ಸ್ಪೆಸಿಫಿಕ್ ಆಗಿ ಆರ್ಟಿಕಲ್ ಕೂಡ ಇದೆ. ಸೊ ಇವ್ರನ್ನ ಯಾರು ರಿಮೂವ್ ಮಾಡ್ಬೋದು? ಪ್ರೆಸಿಡೆಂಟು. ಅಂಡ್ ಅದಕ್ಕೆ ಸುಪ್ರೀಂ ಕೋರ್ಟ್ ಇನ್ಕ್ವೈರಿ ಕೂಡ ಆಗ್ಬೇಕಾಗುತ್ತೆ. ನೆಕ್ಸ್ಟ್, their salaries, allowances and pensions are determined by the governor but cannot be changed due to their disadvantage during their term. ಸೊ ಏನ್ ಫಿಕ್ಸ್ ಆಗಿರುತ್ತೆ ಅದೇ ಫಾಲೋ ಆಗ್ಬೇಕಾಗತ್ತೆ, ಅದರಲ್ಲಿ ಚೇಂಜಸ್ ಮಾಡೋ ಹಾಗಿಲ್ಲ. ನೆಕ್ಸ್ಟ್, ದೇ ಆರ್ ಇನ್ಎಲಿಜಿಬಲ್ ಫಾರ್ ಅದರ್ ಗವರ್ಮೆಂಟ್ ಜಾಬ್ಸ್ ಲಿಮಿಟಿಂಗ್ ಪೊಟೆನ್ಶಿಯಲ್ ಪ್ರೆಷರ್ ಟು ಇಂಡ್ಯೂಸ್ಮೆಂಟ್ ಅಂತ ಇದೆ. ಹೌದು, ಅವ್ರು ಯಾವುದೇ ಬೇರೆ ಗವರ್ನಮೆಂಟ್ ಜಾಬ್ಗೆ ಅದನ್ನ ತಗೊಳ್ಳೋದಕ್ಕೆ ಅವರು ಅಲೋ ಇರೋದಿಲ್ಲ. ನೆಕ್ಸ್ಟ್ ನೋಡೋಣ. While appointed by the governor, the removal process is insulated, emphasizing their independent role ಅಂತ ಇದೆ. ಹೌದು, ಅವರು ಗವರ್ನರ್ ಇಂದ ಅಪಾಯಿಂಟ್ ಆದ್ರೂ ಕೂಡ
ಗವರ್ನರ್ ಇಂದ ಅವರು ತೆಗ್ದು ಹಾಕ್ಲಿಕ್ಕೆ ಆಗೋದಿಲ್ಲ ಅಂತಂದ್ರೆ ಗವರ್ನರ್ ಅವ್ರನ್ನ ಪದಚ್ಯುತಿಗೊಳಿಸೋದಿಕ್ಕೆ ಆಗೋದಿಲ್ಲ. ಸೊ ಅವ್ರನ್ನ ತೆಗ್ದು ಹಾಕ್ಬೇಕು ಅಂತ ಅಂದ್ರೆ ತೆಗ್ದು ಹಾಕುವ ಕ್ರಮಗಳಿರುತ್ತೆ, ಅದನ್ನ ಪ್ರೆಸಿಡೆಂಟೇ ಮಾಡ್ಬೇಕಾಗತ್ತೆ. ಅಂಡ್ ಅದಕ್ಕೆ ಸುಪ್ರೀಂ ಕೋರ್ಟ್ ಎನ್ಕ್ವೈರಿ ಕೂಡ ಇರುತ್ತೆ. ಸೊ ಇಲ್ಲಿ ಕೊಟ್ಟಿರುವಂತಹ 4 ಸ್ಟೇಟ್ಮೆಂಟ್ಸ್ ಕೂಡ ಏನಿದೆ ಸರಿ ಇದೆ. ಸೊ ಆಪ್ಷನ್ 1 ನಮಗೆ ಸರಿಯಾದ ಉತ್ತರ ಆಗಿರುತ್ತೆ. ಯಾರ್ಯಾರು ಇದಕ್ಕೆ ಸರಿಯಾದ ಉತ್ತರ ಹಾಕಿದಿರಾ ಅನ್ನೋದನ್ನ ವೆರಿಫೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. Which of the following statements about emergency provisions exercised by the President of India are correct ಅಂತ ಇದೆ. ಸೊ ನೋಡೋಣ ಏನೇನ್ ಕೊಟ್ಟಿದ್ದಾರೆ ಸ್ಟೇಟ್ಮೆಂಟ್ಸ್ ಅಂತ. ಅಂಡರ್ ಆರ್ಟಿಕಲ್ 352 ದ ಪ್ರೆಸಿಡೆಂಟ್ ಕ್ಯಾನ್ ಡಿಕ್ಲೇರ್ ಅ ನ್ಯಾಷನಲ್ ಎಮರ್ಜೆನ್ಸಿ. ಹೌದಲ್ವಾ? ಬಾಹ್ಯ ಆಕ್ರಮಣ, ಯುದ್ಧ ಅಥವಾ ಸಶಸ್ತ್ರ ದಂಗೆ ಈ ಕಾರಣಗಳಿಗಾಗಿ ನಾವು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡ್ತೀವಿ. ಅಂಡ್ ಇದನ್ನ ಘೋಷಣೆ ಮಾಡೋರು ಪ್ರೆಸಿಡೆಂಟ್ ಆಗಿರ್ತಾರೆ ಅಂಡರ್ ದ ಆರ್ಟಿಕಲ್ 352. ಓಕೆನಾ? ಅಂಡರ್ ಆರ್ಟಿಕಲ್ 365 ದ ಪ್ರೆಸಿಡೆಂಟ್ ಕ್ಯಾನ್ ಇಂಪೋಸ್ ಅ ಪ್ರೆಸಿಡೆನ್ಶಿಯಲ್ ರೂಲ್ ಆನ್ ಎನಿ ಸ್ಟೇಟ್. ಹೌದು, ಅದು ಸರಿ ಇದೆ, ಬಟ್ ಆರ್ಟಿಕಲ್ ತಪ್ಪಾಗಿದೆ. ಏನಾಗ್ಬೇಕಾಗಿತ್ತು? ಆರ್ಟಿಕಲ್ 365 ಅಲ್ಲ, ಇದು 356 ಆಗ್ಬೇಕಿತ್ತು. ಸೊ ಎಷ್ಟು ಈಸಿ ಇದೆ ಅಲ್ವಾ? ಎಲ್ಲ ಗೊತ್ತಿರೋ ಆರ್ಟಿಕಲ್ಸ್ನೇ. ಸೊ ಯಾವುದು ಅಂತ ಗೊತ್ತಿಲ್ಲದಿರೋ ಆರ್ಟಿಕಲ್ಸ್ ಗಳ ಬಗ್ಗೆ ಅವರು ಕ್ವಶನ್ ಮಾಡಿಲ್ಲ. ಸೊ ಹಾಗಾದ್ರೆ 365 ಆರ್ಟಿಕಲ್ ಏನ್ ಹೇಳುತ್ತಪ್ಪ ಅಂತ ಅಂದ್ರೆ, ಯಾವಾಗ ರಾಜ್ಯ ಸರ್ಕಾರ ಕೇಂದ್ರ ಏನ್ ಹೇಳುತ್ತೋ ಅದನ್ನ ಫಾಲೋ ಮಾಡಲ್ವೋ ಅವಾಗ ಪ್ರೆಸಿಡೆಂಟ್ ಏನ್ ಹೇಳ್ತಾರೆ ಅದು ಸಂವಿಧಾನ ಬಾಹಿರ ಅಂತ ಹೇಳ್ತಾರೆ. ಸೊ ಅದನ್ನ ಹೇಳೋ ವಿಧಿ ಯಾವುದು ಅಂತಂದ್ರೆ ಅದು 365. ಬಟ್ ಪ್ರೆಸಿಡೆನ್ಶಿಯಲ್ ರೂಲ್ ಅಂತಂದ್ರೆ ರಾಷ್ಟ್ರಾಧ್ಯಕ್ಷರ ಆಡಳಿತ ಒಂದು ರಾಜ್ಯದ ಮೇಲೆ ಅದು ವಿವರಿಸುವ ವಿಧಿ ಯಾವುದು ಅಂತಂದ್ರೆ ಅದು 356 ಆಗಿರುತ್ತೆ. ನೆಕ್ಸ್ಟ್ ನೋಡಿ, ಅಂಡರ್ ಆರ್ಟಿಕಲ್ 356 ದ ಪ್ರೆಸಿಡೆಂಟ್ ಕ್ಯಾನ್ ಸಸ್ಪೆಂಡ್ ದ ಫಂಡಮೆಂಟಲ್ ರೈಟ್ಸ್ ಆಫ್ ಸಿಟಿಸನ್ಸ್ ಅಂತ ಇದೆ. ಈಗಷ್ಟೇ ಹೇಳಿದೆ ಆರ್ಟಿಕಲ್ 356 ಏನ್ ಹೇಳುತ್ತೆ ಅಂತ, ಪ್ರೆಸಿಡೆನ್ಶಿಯಲ್ ರೂಲ್ ಹೇಳುತ್ತೆ. ಸೊ ಹಾಗಾದ್ರೆ ಫಂಡಮೆಂಟಲ್ ರೈಟ್ಸ್ ಸಸ್ಪೆಂಡ್ ಮಾಡೋ ಆರ್ಟಿಕಲ್ಸ್ ಯಾವ್ದಪ್ಪ ಅಂತ ಅಂದ್ರೆ, ಒಂದು 358, ಇನ್ನೊಂದು 359. ಹೌದಲ್ವಾ? ಅಂಡರ್ 358 ಆರ್ಟಿಕಲ್ ಅಲ್ಲಿ 19 ಅಲ್ಲಿರುವಂತಹ ಎಲ್ಲ 6 ಸ್ವಾತಂತ್ರ್ಯ ಹಕ್ಕುಗಳು ಏನಾಗುತ್ತೆ ತಾವಾಗಿಯೇ ರದ್ದಾಗತ್ತೆ ನ್ಯಾಷನಲ್ ಎಮರ್ಜೆನ್ಸಿ ಟೈಮಿಂಗ್ಸ್ ಅಲ್ಲಿ. ಇದ್ರಲ್ಲಿರುವಂತಹ ಅಂದ್ರೆ ಇನ್ಮಿಕ್ಕಿರುವಂತಹ ಮೂಲಭೂತ ಹಕ್ಕುಗಳು ಎಕ್ಸ್ಕ್ಲೂಡ್ ಯಾವುದು 20 ಮತ್ತೆ 21 ಈ ಆರ್ಟಿಕಲ್ಸ್ ಬಿಟ್ಟು ಇನ್ನ ಮಿಕ್ಕಿರೋ ಮೂಲಭೂತ ಹಕ್ಕುಗಳು ಏನಿದಾವೆ ಅದನ್ನ ಸಸ್ಪೆಂಡ್ ಮಾಡ್ಬೇಕು ಅಂತ ಅಂದ್ರೆ ಅದಕ್ಕೆ ರಾಷ್ಟ್ರಪತಿ ಏನ್ ಮಾಡ್ಬೇಕಾಗತ್ತೆ, ಘೋಷಣೆನ ಹೊರಡಿಸ್ಬೇಕಾಗತ್ತೆ ಆ ಟೈಮಿಂಗ್ಸ್ ಅಲ್ಲಿ. ಸೊ ಇದು ಆಟೋಮೆಟಿಕ್ ಆಗಿ ಸಸ್ಪೆಂಡ್ ಆಗತ್ತೆ. ಬಟ್ ಇನ್ ಮಿಕ್ಕಿರೋ ಮೂಲಭೂತ ಹಕ್ಕುಗಳನ್ನ ಸಸ್ಪೆಂಡ್ ಮಾಡ್ಬೇಕು ಅಂತ ಅಂದ್ರೆ ರಾಷ್ಟ್ರಪತಿ ಘೋಷಣೆನ ಹೊರಡಿಸ್ಬೇಕಾಗತ್ತೆ. ಆದ್ರೆ ಈ ಆರ್ಟಿಕಲ್ ನ ಸಸ್ಪೆಂಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಓಕೆನಾ? ಸೊ ಅದು 358 ಅಂಡ್ 359 ಆರ್ಟಿಕಲ್ ಆಗಿರುತ್ತೆ ಫಂಡಮೆಂಟಲ್ ರೈಟ್ಸ್ ಅಲ್ಲಿ. ಸೊ ಹಾಗಾದ್ರೆ ಇದು ಕೂಡ ತಪ್ಪಾಯ್ತು, ಇದು ತಪ್ಪಾಯ್ತು. ನೆಕ್ಸ್ಟ್ ನೋಡಿ, ಆರ್ಟಿಕಲ್ 359 empowers the president to proclaim a financial emergency ಅಂತ ಇದೆ. ಆರ್ಟಿಕಲ್ 359 ಏನ್ ಹೇಳುತ್ತೆ ನಾನು ಆಲ್ರೆಡಿ ಹೇಳಿದೆ. ಸೊ ಫೈನಾನ್ಷಿಯಲ್ ಎಮರ್ಜೆನ್ಸಿ ಯಾವ ಆರ್ಟಿಕಲ್ ಹೇಳುತ್ತೆ ಹಾಗಾದ್ರೆ? ಆರ್ಟಿಕಲ್ 360 ಆರ್ಥಿಕ ತುರ್ತು ಪರಿಸ್ಥಿತಿ. ಹೌದಲ್ವಾ? ಸೊ ಇಲ್ಲಿ ನೋಡಿ ಒಂದೇ ಒಂದ್ ಸ್ಟೇಟ್ಮೆಂಟ್ ಮಾತ್ರ ಸರಿ ಇದೆ. ಅಂಡ್ ಇದ್ರಲ್ಲೂ ಕೂಡ ನಾವು ಚೂಸ್ ಮಾಡ್ಬೇಕಾಗಿರೋದು ಯಾವುದು ಸರಿ ಇದೆ ಅನ್ನೋದಾಗಿರೋದ್ರಿಂದ ನಮಗೆ ಆಪ್ಷನ್ ಎ ಇದು ಮಾತ್ರ ಸರಿ ಆಗತ್ತೆ. ಇನ್ ಮಿಕ್ಕಿರೋದೆಲ್ಲಾನು ಕೂಡ ಏನಾಗತ್ತೆ, ತಪ್ಪಾಗತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ನೇಮ್ ಆಫ್ ದ ವರ್ಲ್ಡ್ ಫೇಮಸ್ ಆರ್ಟಿಸ್ಟ್ ಹೂ ಇಸ್ ವೆಲ್ ನೋನ್ ಫಾರ್ ಹಿಸ್ ಪೋರ್ಟ್ರೇಟ್ಸ್ ಆಫ್ ಸ್ವಾಮಿ ವಿವೇಕಾನಂದ ಅಂಡ್ ವಿಶ್ವವ್ಯಾಪಿ ಗಣಪತಿ ಆರ್ ವಿನಾಯಕ ಇನ್ ಫಾರಿನ್ ಕಂಟ್ರೀಸ್ ಅಂತ ಇದೆ. ಸೊ ಇದಕ್ಕೆ ಯಾರು ಫೇಮಸ್ ಆಗಿದ್ದಾರೆ ಅಂತಂದ್ರೆ ಇಟ್ ಈಸ್ BKS ವರ್ಮಾ. ಓಕೆನಾ? ನೆಕ್ಸ್ಟ್ ಕ್ವಶನ್ ನೋಡೋಣ. ನೇಮ್ ದ ಯೂನಿಯನ್ ಮಿನಿಸ್ಟರ್ ಫಾರ್ ಪೋರ್ಟ್ಸ್, ಶಿಪ್ಪಿಂಗ್ ಅಂಡ್ ವಾಟರ್ವೇಸ್ who inaugurated new projects worth rupees 1,500 crore to mark golden jubilee celebrations of the new Mangalore Port Trust in November 2025 ಅಂತ ಕೇಳಿದ್ದಾರೆ. ಸೊ ನಮ್ಮ ಕೇಂದ್ರ ಪೋರ್ಟ್ಸ್, ಶಿಪ್ಪಿಂಗ್ ಅಂಡ್ ವಾಟರ್ವೇಸ್ ಮಿನಿಸ್ಟರ್ ಯಾರು ಅಂತ ಅಂದ್ರೆ ಇಟ್ ಈಸ್ ಸರ್ಬಾನಂದ ಸೋನೋವಾಲ್. ಓಕೆನಾ? ಸೊ ಇವರು ಇನಾಗುರೇಟ್ ಮಾಡಿದ್ರೆ ವರ್ತ್ rupees 1,500 crore. ಅದ್ರಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಇರ್ಬೋದು, ಮತ್ತೆ ನಿಮಗೆ CSR ಇನಿಷಿಯೇಟಿವ್ಸ್ ಅಂತ ಹೇಳ್ತೀವಿ ಗೊತ್ತಾ, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ. ಸೊ ಆ ತರ ಇನಿಷಿಯೇಟಿವ್ಸ್ ಗಳು ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿದೆ. ಇದಕ್ಕೆ ರೈಟ್ ಆನ್ಸರ್ ಯಾವುದು ಅಂತ ಅಂದ್ರೆ ಬಿ, ಆಪ್ಷನ್ ಬಿ, ಸರ್ಬಾನಂದ ಸೋನೋವಾಲ್ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಬಿಲೋ ಆರ್ ದ 2 ಸ್ಟೇಟ್ಮೆಂಟ್ಸ್ ಅಂತ ಇದೆ. ಸೊ ಇದನ್ನ ನೀವು ಕರೆಕ್ಟ್ ಆಗಿ ಗಮನಿಸಬೇಕಾಗತ್ತೆ.
ಸ್ಟೇಟ್ಮೆಂಟ್ 1 ಏನ್ ಹೇಳ್ತಿದೆ, ಹಾಟ್ ಟೀ ಕೂಲ್ಸ್ ಫಾಸ್ಟರ್ ಡ್ಯೂರಿಂಗ್ ವಿಂಟರ್ ದ್ಯಾನ್ ಡ್ಯೂರಿಂಗ್ ಸಮ್ಮರ್ ಅಂತ ಇದೆ. ಇವಾಗ ನೀವು ಟೀನ ಕಾಯಿಸ್ಕೊಂಡ್ ಬಂದ್ರೆ ಅದು ಯಾವಾಗ ಬೇಗ ಕೂಲ್ ಆಗುತ್ತೆ, ಬೇಗ ಯಾವಾಗ ತಣ್ಣಗಾಗುತ್ತೆ, ವಿಂಟರ್ ಅಲ್ಲ ಅಥವಾ ಸಮ್ಮರ್ ಅಲ್ಲ? ಆಬ್ವಿಯಸ್ಲಿ ವಿಂಟರ್ ಅಲ್ಲಿ, ಹೌದಲ್ವಾ? ಇದು ಸರಿ ಇದೆ. ನೆಕ್ಸ್ಟ್, ರೇಟ್ ಆಫ್ ಕೂಲಿಂಗ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಸರೌಂಡಿಂಗ್ ಟೆಂಪರೇಚರ್ ಅಂತ ಇದೆ. ರೇಟ್ ಆಫ್ ಕೂಲಿಂಗ್ ಬರೀ ಸರೌಂಡಿಂಗ್ ಟೆಂಪರೇಚರ್ ಅಲ್ಲ, ಅಷ್ಟಕ್ ಮಾತ್ರ ಅಲ್ಲ. ಸರಿ ಇದೆ, ಇದು ಅರ್ಧ ಸ್ಟೇಟ್ಮೆಂಟ್ ಸರಿ ಇದೆ. ಏನಿದೆ ಆ ಸ್ಟೇಟ್ಮೆಂಟ್ ಹಾಗಾದ್ರೆ ಅಂತ ಅಂದ್ರೆ, ರೇಟ್ ಆಫ್ ಕೂಲಿಂಗ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಡಿಫರೆನ್ಸ್ ಇನ್ ಟೆಂಪರೇಚರ್ಸ್ ಬಿಟ್ವೀನ್ ದ ಆಬ್ಜೆಕ್ಟ್ ಅಂಡ್ ಸರೌಂಡಿಂಗ್ ಎನ್ವೈರನ್ಮೆಂಟ್ ಅಂತ ಇರಬೇಕಿತ್ತು. ಓಕೆನಾ? ಸೊ ಇವಾಗ ಬಿಟ್ವೀನ್ ದ ಆಬ್ಜೆಕ್ಟ್ ಅಂಡ್ ಸರೌಂಡಿಂಗ್ ಎನ್ವೈರನ್ಮೆಂಟ್ ಅಂತ ಅಂದ್ರೆ, ಇವಾಗ ಹಾಟ್ ಟೀ ಅನ್ನೋದು ಏನಾಗುತ್ತೆ, ಆಬ್ಜೆಕ್ಟ್ ಆಗುತ್ತೆ. ಸರೌಂಡಿಂಗ್ ಎನ್ವೈರನ್ಮೆಂಟ್ ಅಂತ ಅಂದ್ರೆ ಅದು ವಿಂಟರ್ ಸಮ್ಮರ್ ಅಂತ ಡಿಪೆಂಡ್ ಆಗುತ್ತೆ. ಸೊ ಇದು ಹಾಫ್ ಸರಿ ಇದೆ. ಸೊ ವಿ ಕನ್ಸಿಡರ್ ಇಟ್ ಆಸ್ ರಾಂಗ್ ಅಂತ ತಗೊಂಡಿದೀವಿ. ಸೊ ಆಪ್ಷನ್ 1 ನಮ್ಗೆ ಸರಿಯಾದ ಉತ್ತರ ಆಗಿರುತ್ತೆ. ಸೊ ಐ ಟೇಕ್, ಇದರಲ್ಲಿ ನಿಮಗೆ ಯಾವುದು ಸರಿಯಾಗಿರುತ್ತೆ ಅಂತ ಅಂದ್ರೆ, ಸ್ಟೇಟ್ಮೆಂಟ್ 1 is correct, but statement 2 is not the correct explanation of statement 1. ಇನ್ ಕೇಸ್ ಈ ಸ್ಟೇಟ್ಮೆಂಟ್ ಏನಾದ್ರು ಸರಿ ಅಂತ ಅವ್ರು ಏನಾದ್ರು ಕನ್ಸಿಡರ್ ಮಾಡಿದ್ರೆ ಇದು ನಿಮ್ಗೆ ಆಪ್ಷನ್ ಸಿ ಆಗತ್ತೆ ಅಷ್ಟೇ, ಇನ್ನೇನಿಲ್ಲ. ಇದು ಕಂಪ್ಲೀಟ್ ಇಲ್ಲ. ಲಾ ಅನ್ನೋದು ಕಂಪ್ಲೀಟ್ ಇರ್ಬೇಕಲ್ವಾ? ಹೀಟ್ ಟ್ರಾನ್ಸ್ಫರ್ ಅನ್ನೋ ಕಾನ್ಸೆಪ್ಟ್ ಎಲ್ಲ ಬರುತ್ತೆ ಅದರಲ್ಲಿ. ಇದು ಕಂಪ್ಲೀಟ್ ಇಲ್ದಲ್ಲಿರೋದ್ರಿಂದ ನಾವು ರಾಂಗ್ ಅಂತ ಕನ್ಸಿಡರ್ ಮಾಡಿದ್ವಿ. ಇನ್ ಕೇಸ್ ರೈಟ್ ಆದ್ರೆ ನಿಮ್ಗೆ ಆಪ್ಷನ್ ಸಿ ಆಗತ್ತೆ. ಅಹಮದ್ ಖಾನ್ಸ್ ಪಾಲಿಬ್ಲೆಂಡ್ ಎಕ್ಸ್ಪೆರಿಮೆಂಟ್ ಇನ್ ಬ್ಯಾಂಗ್ಳೂರ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಅಂತ ಇದೆ. ನೀವು ಕರೆಂಟ್ ಅಫೇರ್ಸ್ ಓದಿದ್ರು ಇಲ್ವೋ ಗೊತ್ತಿಲ್ಲ. ಅಹಮದ್ ಖಾನ್ ಅನ್ನೋರು ಪ್ಲಾಸ್ಟಿಕ್ ಸ್ಯಾಕ್ ಮೇಕರ್ ಆಗಿರ್ತಾರೆ. ಈ ಪ್ಲಾಸ್ಟಿಕ್ ಚೀಲಗಳೆಲ್ಲ ಇರುತ್ತಲ್ಲ, ಅದ್ರ ಮೇಕರ್ ಆಗಿರ್ತಾರೆ. ಈ ಪಾಲಿಬ್ಲೆಂಡ್ ಅನ್ನೋ ಒಂದು ಪೌಡರ್ ಮೆಟೀರಿಯಲ್ ಅವ್ರು ಡೆವಲಪ್ ಮಾಡಿದ್ದಾರೆ. ಸೊ ಅದು ಏನಂತ ಅಂದ್ರೆ, ಅದನ್ನ ಬಿಟುಮೆನ್ ಜೊತೆ ನಾವು ಯೂಸ್ ಮಾಡಿ ರೋಡ್ಸ್ ಗಳಿಗೆ ಹಾಕಿದ್ರೆ ಅದು ವಾಟರ್ ರಿಪೆಲ್ಲೆಂಟ್ ಪ್ರಾಪರ್ಟೀಸ್ ನ ತೋರಿಸ್ತಿದೆ. ಸೊ ಇಟ್ ಈಸ್ ವೆರಿ ಯೂಸ್ಫುಲ್ ನಮಗೆ ಇವಾಗ. ಯಾಕಂದ್ರೆ ನಾವು ಸುಮ್ಮನೆ ಪ್ಲಾಸ್ಟಿಕ್ ನ ಬಿಸಾಡೋರ್ ಏನಾಗುತ್ತೆ, ಲ್ಯಾಂಡ್ ಫಿಲ್ಲಿಂಗ್ ಆಗತ್ತೆ, ತುಂಬಾ ಎನ್ವೈರನ್ಮೆಂಟ್ಗೆ ಏನು ಅಫೆಕ್ಟ್ ಆಗತ್ತೆ, ಹೌದಲ್ವಾ? ಅದ್ರ ಬದಲು ರೋಡ್ಸ್ ಗಳಿಗೆ ಬಳಸಿದ್ರೆ ಇದರಿಂದ, ಅಂದ್ರೆ ಈ ಪಾಲಿಬ್ಲೆಂಡ್ ಅನ್ನೋ ಮೆಟೀರಿಯಲ್ ಇಂದ ನಮ್ಗೆ ಏನ್ ಯೂಸ್ಫುಲ್ ಆಗ್ತಿದೆ ಅಂತ ಅಂದ್ರೆ, ಒಂದು ವಾಟರ್ ರಿಪೆಲೆಂಟ್ ಪ್ರಾಪರ್ಟೀಸು, ಇನ್ನೊಂದು ಡ್ಯೂರಬಿಲಿಟಿ, ಬಳಕೆ ತುಂಬಾ ಜಾಸ್ತಿ ಆಗ್ತಿದೆ ರೋಡ್ಸ್ ಗಳದು. ಸೊ ಆದ್ರಿಂದ ನಿಮ್ಗೆ ಆನ್ಸರ್ ಗೊತ್ತಿದೆ ಅನ್ಕೊಂಡಿರ್ತೀನಿ. ಇಟ್ ಈಸ್ ಪ್ಲಾಸ್ಟಿಕ್ ವೇಸ್ಟ್ ರೆಮಿಡಿ ಆನ್ಸರ್. ಓಕೆನಾ? ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಅರೇಂಜ್ ದ ಫಾಲೋಯಿಂಗ್ ಪೀರಿಯಡ್ಸ್ ಅಥವಾ ಏಜಸ್ ಇನ್ ಕ್ರೊನಾಲಜಿಕಲ್ ಆರ್ಡರ್ ಅಂತ ಇದೆ. ತುಂಬಾ ಈಸಿ ಇದೆ ಅಲ್ಲ ಕ್ವಶನ್. ಸೊ ಫಸ್ಟ್ ಯಾವ್ದು ಬರ್ಬೇಕು? ಪ್ಯಾಲಿಯೋಲಿಥಿಕ್, ಅದಾಗಿದಾದ್ಮೇಲೆ ಮೀಸೋಲಿಥಿಕ್, ಸೆಕೆಂಡು ನೆಕ್ಸ್ಟ್ ನಿಯೋಲಿಥಿಕ್, ಅದಾಗಿದಾದ್ಮೇಲೆ ಚಾಲ್ಕೋಲಿಥಿಕ್, ಬ್ರಾನ್ಸ್ ಏಜು, ಐರನ್ ಏಜು, ಹೌದಲ್ವಾ? ಸೊ ಫಸ್ಟ್ ನೋಡಿ 4 ಇರ್ಬೇಕು, ಆಮೇಲೆ 6 ಬರ್ಬೇಕು. ಎಲ್ಲಿದೆ? 4 ಇದೆ, ಆಮೇಲೆ 6 ಇದೆ. ಓಕೆ, ಇವೆರಡರಲ್ಲಿ ಇದೆ, ಕಂಟಿನ್ಯೂ ಆಗ್ತಿದೆ. 1 ಇದೆ, ಇದೆಲ್ಲರೂ ಕೂಡ ರೈಟ್ ಮಾಡ್ತಾರೆ. ಇನ್ ಮಿಕ್ಕಿರೋದು 3ನೇ ಟಾಸ್ಕ್ ಇರೋದು ಆಕ್ಚುಲಿ. ಸೊ 4. ನೆಕ್ಸ್ಟ್ ತಾಮ್ರ ಯುಗ ಬರ್ಬೇಕು, ಚಾಲ್ಕೋಲಿಥಿಕ್ ಏಜು. 5 ಇರ್ಬೇಕು, ಎಲ್ಲಿದೆ? 5 2ರಲ್ಲಿದೆ, ಹೌದಲ್ವಾ? 2ರಲ್ಲೂ ಕೂಡ ಕಂಟಿನ್ಯೂ ಆಗ್ತಿದೆ. ಇವೆರಡರಲ್ಲಿ ಟಾಸ್ಕ್ ಇಟ್ಟಿದ್ದಾನೆ ಅವನು. ಸೊ ಹಾಗಾದ್ರೆ ಫಸ್ಟ್ ಬ್ರಾನ್ಸ್ ಏಜ್, ಐರನ್ ಏಜ್ ಅಂತಂದ್ರೆ ಫಸ್ಟ್ ಬರೋದು ಬ್ರಾನ್ಸ್ ಏಜ್ನೇ. 2 ಇರ್ಬೇಕು. ಸೊ ಆಪ್ಷನ್ ಡಿ 2 ಬರ್ಬೇಕು, ಆಮೇಲೆ 3 ಬರ್ಬೇಕಂತಂದ್ರೆ ಬ್ರಾನ್ಸ್ ಏಜು. ಅದಾಗಿದಾದ್ಮೇಲೆ ಕಬ್ಬಿಣ ಯುಗನ ನಾವು ನೋಡುವಂಥದ್ದು. ನೆಕ್ಸ್ಟ್ ನೋಡೋಣ, ಹೂ ಅಮಾಂಗ್ ದ ಫಾಲೋಯಿಂಗ್ ಈಸ್ ರಿಗಾರ್ಡೆಡ್ ಆಸ್ ದ ಪಿಯೋನಿಯರ್ ಆಫ್ ಇರಿಗೇಷನ್ ಇನ್ ಕೊಲೋನಿಯಲ್ ಇಂಡಿಯಾ ಅಂತ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಆರ್ಥರ್ ಕಾಟನ್ ಅಂತ. ಸೊ ಇವರು ಧವಳೇಶ್ವರಂ ಬ್ಯಾರೇಜ್ ನ ಗೋದಾವರಿ ನದಿ ಕಣಿವೆಗಿರ್ಬೋದು, ಮತ್ತೆ ಇನ್ನೊಂದು ಪ್ರಕಾಶಂ ಬ್ಯಾರೇಜ್ ನ ಕೃಷ್ಣಾ ನದಿಗಿರ್ಬೋದು ಕಟ್ಟಿದ್ದಾರೆ. ಅಂಡ್ ಅದ್ರ ಜೊತೆಗೆ ಕೆಸಿ ಕೆನಲ್ ಕೂಡ ಇವರು ಡೆವಲಪ್ ಮಾಡಿದ್ದಾರೆ. ಇವ್ರು ಪಿಯನೀರ್ ಅಂತಾನೆ ಹೇಳ್ಬೋದು. ಸೊ ಅಷ್ಟು ಕೆಲಸಗಳು ಇವರ ಕಡೆಯಿಂದ ಆಗಿದೆ. ನೆಕ್ಸ್ಟ್ ಕ್ವಶನ್ ನೋಡೋಣ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಂತ ಇದೆ. ಪಲ್ಲವ ಟೆಂಪಲ್ಸ್ ಆರ್ ದ ಅರ್ಲಿಯಸ್ಟ್ ಟೆಂಪಲ್ಸ್ ಆಫ್ ದ್ರವಿಡಿಯನ್ ಸ್ಟೈಲ್. ಸರಿ ಇದೆ, ಹೌದು. ನಿಮಗೆ ಗೊತ್ತಿದೆಯಾ, ನೀವು ಓದಿದ್ದೀರಾ ಹಿಸ್ಟ್ರಿನ? ಇದು ಸರಿಯಾದ ಉತ್ತರ. ದೇ ಆರ್ ರಿನೌಂಡ್ ಫಾರ್ ದ ರಾಕ್ ಕಟ್ ಟೆಂಪಲ್ಸ್. ಹೌದು, ಇದು ಕೂಡ ಸರಿ ಇದೆ. ಪಲ್ಲವ ಆರ್ಕಿಟೆಕ್ಚರ್ ಇನ್ಫ್ಲೂಯೆನ್ಸ್ಡ್ ದ ಆರ್ಕಿಟೆಕ್ಚರ್ ಆಫ್ ದ ಫಾರ್ ಈಸ್ಟ್. ಫಾರ್ ಎಕ್ಸಾಂಪಲ್ ಸೌತ್ ಈಸ್ಟ್ ಏಷ್ಯಾ ಅಂತ ಏನ್ ಹೇಳ್ತೀವಿ, ಅದ್ರಲ್ಲೂ ಕೂಡ ಕಾಂಬೋಡಿಯಾ ಮತ್ತೆ ವಿಯೆಟ್ನಾಂ ಅಂತ ತಗೊಂಡಾಗ ನಮ್ಮ ಭಾರತದ ಏನು ವಾಸ್ತುಶಿಲ್ಪ ಶೈಲಿ ಏನಿದೆ
ನಮ್ಮಿಂದ ಅವರು ಇನ್ಫ್ಲೂಯೆನ್ಸ್ ಆಗಿದ್ದಾರೆ, ಅಂದ್ರೆ ನಮ್ಮ ವಾಸ್ತುಶಿಲ್ಪ ಶೈಲಿಯಿಂದ ಅವರು ಪ್ರಭಾವಿತರಾಗಿದ್ದಾರೆ. ನಮ್ಮ ಶೈಲಿಗಳನ್ನ ಅವರ ದೇಶದಲ್ಲೂ ಕೂಡ ನೋಡ್ಬೋದು. ಇದು ಕೂಡ ಸರಿ ಇದೆ. ಪಲ್ಲವಾಸ್ ಲರ್ನ್ ದ ರಾಕೆಟ್ ಆರ್ಟ್ ಫ್ರಮ್ ಶ್ರೀಲಂಕಾ ಅಂತ ಇದೆ. ಇದು ತಪ್ಪಾಗಿದೆ. ಆಕ್ಚುಲಿ ಅವರು ನಮ್ಮಿಂದ ಕಲ್ತಿರುವಂತದ್ದು ಇದು ತಪ್ಪಾಗಿದೆ. ಇಲ್ಲಿ ನಾವ್ ಏನ್ ಚೂಸ್ ಮಾಡ್ಬೇಕಾಗಿದೆ, ಯಾವ್ದು ಸರಿ ಇದೆ ಅದನ್ನ ಚೂಸ್ ಮಾಡ್ಬೇಕಾಗಿದೆ. ಸೊ ABC 3 ಸರಿಯಾಗಿರೋದು ಎಲ್ಲಿದೆ? ಆಪ್ಷನ್ 2 ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಅರೇಂಜ್ ದ ಫಾಲೋಯಿಂಗ್ ಇನ್ ಕ್ರೊನಾಲಜಿಕಲ್ ಆರ್ಡರ್ ಅಂತ ಕೇಳಿದ್ದಾರೆ. ಸೊ ಇದು ತುಂಬಾ ಈಸಿ, ಎಲ್ಲಾನು ಹತ್ತತ್ರ ಕೊಟ್ಟಿದ್ದಾರೆ, ತುಂಬಾ ದೂರ ದೂರ ಕೊಟ್ಟಿದ್ದಾರೆ. ಫಸ್ಟ್ ಎಲ್ರಿಗೂ ಗೊತ್ತು, ಕಣ್ ಮುಚ್ಕೊಂಡು ಹೇಳ್ಬೋದು, ಸಾಂಚಿ ಸ್ತೂಪ 3rd ಸೆಂಚುರಿಲಿ ಆಗಿರುವಂತದ್ದು ಮೌರ್ಯನ್ ಪೀರಿಯಡ್ ಅಲ್ಲಿ. ಅದಾಗಿದಾದ್ಮೇಲೆ ದಿಯೋಗರ್ ಟೆಂಪಲ್ 6th ಸೆಂಚುರಿಲಿ ಆಗಿರುವಂತದ್ದು. ಹೌದಲ್ವಾ? 6th ಸೆಂಚುರಿಲಿ ಅಲ್ವಾ ನಾವು ನೋಡೋದು? ಯಾವಾಗ ನೋಡ್ತೀವಿ? ದಿಯೋಗರ್ ಟೆಂಪಲ್ ಗುಪ್ತರ ಕಾಲದಲ್ಲಿ ನೋಡುವಂತದ್ದು. ಇನ್ನೊಂದು ನೆಕ್ಸ್ಟ್ ಕೈಲಾಸನಾಥ ಟೆಂಪಲ್ ಎಲ್ಲೋರದಲ್ಲಿದೆ. 2 ಕೈಲಾಸನಾಥ ಟೆಂಪಲ್ ಇದೆ. ಇಲ್ಲಿ ಕೊಟ್ಟಿರೋದು ಎಲ್ಲೋರ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ನಮ್ಮ ರಾಷ್ಟ್ರಕೂಟ ಸಾಮ್ರಾಜ್ಯದ 1ನೇ ಕೃಷ್ಣ ಏಕಶಿಲಾ ಬೆಟ್ಟದಲ್ಲಿ ಕೊರೆದಿರುವಂತ ಕೈಲಾಸನಾಥ ಟೆಂಪಲ್ ಅದು. ಸೊ ಅದು ನಾವು 8th ಸೆಂಚುರಿಲಿ ನೋಡ್ತೀವಿ. ಇನ್ನೊಂದು ಬೃಹದೀಶ್ವರ ಟೆಂಪಲ್ ಚಾಲುಕ್ಯ ಸಾಮ್ರಾಜ್ಯದ ರಾಜರಾಜ ಚೋಳ 1ನೇ ರಾಜರಾಜ ಚೋಳ ತಂಜಾವೂರಲ್ಲಿ ನಿರ್ಮಾಣ ಮಾಡಿರುವಂತದ್ದು. ಇದು 11th ಸೆಂಚುರಿ ಬರುತ್ತೆ. ಅಪ್ರಾಕ್ಸಿಮೇಟ್ 1010 CE ಬರುತ್ತೆ. ಸೊ ನಾವು ಅದನ್ನ 11th ಸೆಂಚುರಿ ಅಂತ ಕನ್ಸಿಡರ್ ಮಾಡ್ಬೋದು. ಸೊ ಹಾಗಾದ್ರೆ ಫಸ್ಟ್ ಸಾಂಚಿ ಸ್ತೂಪ 2 ಇದೆ, ಡೈರೆಕ್ಟ್ ಇದೆ ನೋಡಿ. 2 ಇದೆ, 4 ಇದೆ. ಇದನ್ನ ಈಸಿಯಾಗಿ ಎಲಿಮಿನೇಟ್ ಮಾಡ್ಬೋದು. ಕೈಲಾಸನಾಥ ಟೆಂಪಲ್ ಲಾಸ್ಟ್ ಅಲ್ಲಿ ಬೃಹದೇಶ್ವರ. ಆಪ್ಷನ್ 2 ನಮ್ಗೆ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಮ್ಯಾಚ್ ದ ಫಾಲೋಯಿಂಗ್ ಅಂತ ಕೇಳಿದ್ದಾರೆ. ಲಿಸ್ಟ್ 1, ಲಿಸ್ಟ್ 2. ಇಲ್ಲಿ ಕಾಂಗ್ರೆಸ್ ಸೆಷನ್ಸ್ ಕೊಟ್ಟಿದ್ದಾರೆ. ಸೊ ಅಲ್ಲಿ ಮೇಜರ್ ಏನಾಯ್ತು ಅನ್ನೋದು ಲಿಸ್ಟ್ 2 ಇದೆ. ಅದನ್ನ ನಾವು ಮ್ಯಾಚ್ ಮಾಡ್ಬೇಕಾಗತ್ತೆ. ಲಕ್ನೋ ಸೆಷನ್ ಅಲ್ಲಿ ಏನಾಯ್ತು ಎಲ್ರಿಗೂ ಕೂಡ ಗೊತ್ತಿರುವಂತದ್ದು. ಕಾಂಗ್ರೆಸ್ ಮತ್ತೆ ಮುಸ್ಲಿಂ ಲೀಗ್ಗೆ ಒಡಂಬಡಿಕೆ ಆಗತ್ತೆ, ಹೌದಲ್ವಾ? ಯಾರದಕ್ಕೆ ಕಾರಣಕರ್ತರು? ನಮ್ಮ ಬಾಲಗಂಗಾಧರ ತಿಲಕ್ ಹಾಗೂ ಅನಿ ಬೆಸೆಂಟ್ ಅದಕ್ಕೆ ಪ್ರಮುಖ ಕಾರಣಕರ್ತರಾಗಿರ್ತಾರೆ. ಸೊ ಇಟ್ ಈಸ್ ಕಾಂಗ್ರೆಸ್ ಲೀಗ್ ಪ್ಯಾಕ್ಟ್ ಅಂತ ತಗೊಳ್ಬಹುದು. ನೆಕ್ಸ್ಟ್ ಲಾಹೋರ್ ಸೆಷನ್ ಅಂತ ತಗೊಂಡ್ರೆ ಪೂರ್ಣ ಸ್ವರಾಜ್ ರೆಸಲ್ಯೂಷನ್, ಹೌದಲ್ವಾ? ಇದು ಆಗಿದ್ದು 1916 ಅಲ್ಲಿ, ಇದು 1929 ಅಲ್ಲಿ, ಹೌದಲ್ವಾ? ಪೂರ್ಣ ಸ್ವರಾಜ್ ನಿರ್ಣಯ. ಕರಾಚಿ ಸೆಷನ್ ಬಂತು ಅಂದ್ರೆ ಅಡಾಪ್ಷನ್ ಆಫ್ ಫಂಡಮೆಂಟಲ್ ರೈಟ್ಸ್, ಇದು 1931 ಅಲ್ಲಿ ಆಗಿರೋದು. ಫೈಜಾಪುರ್ ಸೆಷನ್ ಬಂತು ಅಂದ್ರೆ ಇದು ಒಂದ್ ಹಳ್ಳಿಲಾಗಿದ್ದು, ಓಕೆನಾ? ಪೂರ್ಣ ಸ್ವರಾಜ್ ಆ ಹಳ್ಳಿಗೆ ಮಾತ್ರನೇ ಅದು ಸಂಬಂಧಪಟ್ಟ ಅಂತ, ಅಂದ್ರೆ ರೂರಲ್ ಪೂರ್ಣ ಸ್ವರಾಜ್ಗೆ ಹೇಳಿರುವಂತದ್ದು. ಸೊ ಇದು 1937 ಅಲ್ಲಿ ಆಗಿರುವಂತದ್ದು. ನೋಡಿ ಹೇಗೆ ನಿಮಗೆ ಹೇಗೆ 2 ಬರ್ಬೇಕು. ಎಲ್ಲಿದೆ ಹೇಗೆ 2? 2ರಲ್ಲಿದೆ. ಅದಾಗಿದಾದ್ಮೇಲೆ ಲಾಹೋರ್ ಸೆಷನ್ ಗೊತ್ತು ನಮಗೆ, ಪೂರ್ಣ ಸ್ವರಾಜ್ ರೆಸಲ್ಯೂಷನ್ ಅಂತ ಬಿಗೆ 3 ಬರ್ಬೇಕು. ಸೊ ಆಪ್ಷನ್ 2 ನಿಮಗೆ ಸರಿಯಾದ ಉತ್ತರ ಆಗಿರುತ್ತೆ. ಸಿಗೆ 4 ಇದೆಯಾ? ಓಕೆ. ಡಿಗೆ 1 ಇದೆ. ಸೊ ಆಪ್ಷನ್ 2 3 ಅಲ್ಲ, ಇಲ್ಲಿ 1 3 2 4 ಅಂತ ಆಗಿದೆ. ಬಟ್ 1 2 3 4 ಅಂತ ಆಗ್ಬೇಕಿತ್ತು. ಬಟ್ ಆಪ್ಷನ್ 2 ನಿಮಗೆ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಅಸರ್ಷನ್ ಕೊಟ್ಟಿದ್ದಾರೆ. ರಾಜ್ ಬಿಹಾರಿ ಬೋಸ್ ವಾಸ್ ಕ್ಯಾಪ್ಚರ್ಡ್ ಅಂಡ್ ಎಕ್ಸಿಕ್ಯೂಟೆಡ್ ಬೈ ದ ಬ್ರಿಟಿಷ್ ಅಂತ ಇದೆ. ಅಂತ ಅಂದ್ರೆ ಕನ್ನಡದಲ್ಲಿ ಬ್ರಿಟಿಷರು ರಾಜ್ ಬಿಹಾರಿ ಬೋಸ್ ಅವರನ್ನು ಸೆರೆ ಹಿಡಿದು ಹತ್ಯೆ ಮಾಡಿದರು ಅಂತ ಇದೆ. ಇದು ತಪ್ಪು. ಯಾಕಂದ್ರೆ ರಾಜ್ ಬಿಹಾರಿ ಬೋಸ್ ಅವರು ತಪ್ಪಿಸ್ಕೊಳ್ತಾರೆ. 1915ರಲ್ಲಿ ಜಪಾನ್ಗೆ ಅವ್ರು ಹೋಗಿ ಸುಮಾರು 1945 ಅಂತ ಅಂದ್ರೆ ಅವ್ರು ಸಾಯೋವರೆಗೂ ಕೂಡ ಅಲ್ಲೇ ಇರ್ತಾರೆ. ನೆಕ್ಸ್ಟ್ ಸ್ಟೇಟ್ಮೆಂಟ್ ನೋಡೋಣ. ಹಿ ಅಲಾಂಗ್ ವಿತ್ ಸಚಿನ್ ಸನ್ಯಾಲ್ ಪ್ಲಾನ್ ಟು ಆರ್ಗನೈಸ್ ಅ ಕೋಆರ್ಡಿನೇಟೆಡ್ ರಿವೋಲ್ಟ್ ಇನ್ ಫೆಬ್ರವರಿ 1915 ಅಂತ ಇದೆ. ಇದು ಸರಿಯಾಗಿದೆ. ಸಚಿನ್ ಸನ್ಯಾಲ್ ಮತ್ತೆ ಅವರಿಬ್ರು ಪ್ಲಾನ್ ಮಾಡ್ತಾರೆ. ಬಟ್ ಅದ್ರಲ್ಲಿ ಸಚಿನ್ ಸನ್ಯಾಲ್ ಸಿಕ್ಕಾಕೊಂಡ್ಬಿಡ್ತಾರೆ, ರಾಜ್ ಬಿಹಾರಿ ಬೋಸ್ ಅವರು ತಪ್ಪಿಸ್ಕೊಳ್ತಾರೆ. ಸೊ ಇದನ್ನ ಗದ್ದಾರ್ ಮ್ಯೂಟಿನಿ ಅಂತಾನು ಕೂಡ ಹೇಳ್ತೀವಿ. ಸೊ ಇದಕ್ಕೆ ರೈಟ್ ಆನ್ಸರ್ ಏನಂತ ಅಂದ್ರೆ ಬರೀ ಆಪ್ಷನ್ 2 ಮಾತ್ರ ಸರಿ ಇದೆ. ಸೊ ನೋಡಿ ರೈಟ್ ಆನ್ಸರ್ ಯಾವ್ದಾಗತ್ತೆ? ಇದಾಗತ್ತೆ. ಅಸರ್ಷನ್ ಎ ಇಸ್ ರಾಂಗ್ ಬಟ್ ರೀಸನ್ ಆರ್ ಇಸ್ ಕರೆಕ್ಟ್. ಬೇರೆ ಇನ್ಯಾವುದು ಆಗಲ್ಲ ಅಲ್ವಾ? ಬೋತ್ ಅಸರ್ಷನ್ ಇದು ಆಗಲ್ಲ, ರಾಂಗ್ ಅಂತಾನು ಕನ್ಸಿಡರ್ ಆಗಲ್ಲ. ಸೊ ಈ ಮಿಕ್ಕಿರೋ ಆಪ್ಷನ್ಸ್ ಯಾವುದು ಕೂಡ ನಮ್ಗೆ ಸರಿ ಆಗಲ್ಲ. ನಿಮ್ಗೆ ಆಪ್ಷನ್ 2 ರೈಟ್ ಅಂತ ತಗೊಳ್ಬಹುದು. ನೆಕ್ಸ್ಟ್ ಕ್ವಶನ್ ನೋಡೋಣ. ದ ನಗರ ರೆಬೆಲಿಯನ್ ರಿಸಲ್ಟೆಡ್ ಇನ್ ಅಂತ ಇದೆ. ಸೊ ನಗರ ದಂಗೆ ಆಯ್ತು ಗೊತ್ತಾ? ಸೊ ಅದರಿಂದ ಏನ್ ಪರಿಣಾಮ ಆಯ್ತು ಅನ್ನೋದನ್ನ ನೋಡ್ಬೇಕಾಗತ್ತೆ. ಇದು ಆಕ್ಸೆಷನ್ ಆಫ್
ಕೃಷ್ಣರಾಜ ಒಡೆಯರ್ 3 ಆಗಿರ್ಲಿಲ್ಲ. ಇಟ್ ಈಸ್ ಡಿಥ್ರೋನ್ಮೆಂಟ್ ಆಫ್ ಕೃಷ್ಣರಾಜ ಒಡೆಯರ್ 3. ಸುಮಾರು 50 ವರ್ಷಗಳ ಕಾಲ ಅವರು ಆಳ್ವಿಕೆನ ನಡೆಸಿರ್ತಾರೆ. ಈ ನಗರದಂಗೆ ಯಾವಾಗ ಆಯ್ತೋ ಅವಾಗ ಡೈರೆಕ್ಟ್ ಆಗಿ ನಮ್ಮ ಮೈಸೂರು ರಾಜ್ಯದ ಆಡಳಿತ ಕೊಲೋನಿಯಲ್ಗೆ ಹೋಗುತ್ತೆ, ಅಂತಂದ್ರೆ ಬ್ರಿಟಿಷ್ ಅವ್ರಿಗೆ ಹೋಗುತ್ತೆ. ಸೊ ಇದ್ರಿಂದ ಕೃಷ್ಣರಾಜ ಒಡೆಯರ್ 3 ಅವರು ತಮ್ಮ ಆಸನದಿಂದ ಇಳಿಬೇಕಾಗಿರೋ ಸಂದರ್ಭ ಉಂಟಾಗತ್ತೆ ಇದರಿಂದ. ಓಕೆನಾ? ಸೊ ಇದಕ್ಕೆ ಆಪ್ಷನ್ 2 ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಐಡೆಂಟಿಫೈ ದ ಕರೆಕ್ಟ್ ಪೇರ್ಸ್ ಅಮಾಂಗ್ ದ ಫಾಲೋಯಿಂಗ್ ಅಂತ ಇದೆ. ಸೊ ಏನಿಲ್ಲ, ಇಲ್ಲಿ ಏನ್ಷಿಯಂಟ್ ವೇದಿಕ್ ನೇಮ್ಸ್ ಏನಿದೆ ಅದನ್ನ ಕೊಟ್ಟಿದ್ದಾರೆ. ಸೊ ಅದು ಸರಿ ಇದೆಯಾ ಇಲ್ವಾ, ಎಷ್ಟು ಈಸಿ ಇದೆ ಅಲ್ವಾ? ಎಲ್ಲಾನು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನೋಡಿದ್ರೆ ಮ್ಯಾಕ್ಸಿಮಮ್ ನೀವು ಆನ್ಸರ್ ಮಾಡ್ಬೋದು. ಆ ತರನೇ ಇದೆ ಕ್ವಶನ್ಸ್. ರಾವಿ ಪರುಷ್ಣಿ ಸರಿ ಇದೆ, ಚಿನಾಬ್ ಅಸ್ಕಿನಿ ಸರಿ ಇದೆ, ಜೇಲಂ ವಿತಿಸ್ತಾ ಸರಿ ಇದೆ, ಸಟ್ಲೇಜ್ ವಿಪಾಸ ತಪ್ಪಿದೆ. ಸಟ್ಲೇಜ್ಗೆ ಸತುದ್ರಿ ಅಂತ ಕರಿತಿದ್ವಿ. ಹಾಗಾದ್ರೆ ವಿಪಾಸ ಯಾವ ನದಿ ಏನ್ಷಿಯಂಟ್ ವೇದಿಕ್ ಏನ್ಷಿಯಂಟ್ ನೇಮ್ ಅಂತ ಅಂದ್ರೆ, ಏನ್ಷಿಯಂಟ್ ವೇದಿಕ್ ನೇಮ್ ಅಂತ ಅಂದ್ರೆ ಅದು ಬಿಯಾಸ್ ರಿವರ್ದು. ಓಕೆನಾ? ಸೊ ಇದರಲ್ಲಿ ಯಾವ್ದು ಸರಿ ಇದೆ ಅಂತ ಅಂದ್ರೆ ABC ಸರಿ ಇದೆ, ವಿಚ್ ಇಸ್ ಆಪ್ಷನ್ 4. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಅರೇಂಜ್ ದ ಫಾಲೋಯಿಂಗ್ ಇವೆಂಟ್ಸ್ ಇನ್ ದ ಕರೆಕ್ಟ್ ಕ್ರೊನಾಲಜಿಕಲ್ ಆರ್ಡರ್ ಅಂಡ್ ಚೂಸ್ ದ ಕರೆಕ್ಟ್ ಆನ್ಸರ್ ಫ್ರಮ್ ದ ಕೋಡ್ಸ್ ಗಿವನ್ ಬಿಲೋ ಅಂತ ಇದೆ. ಫೇಮಸ್ ಇರುವಂತಹ ಬ್ಯಾಟಲ್ಸ್ ಗಳು, ಇದನ್ನ ಮರೆಯೋದಕ್ಕೆ ಚಾನ್ಸೇ ಇಲ್ಲ. ಫಸ್ಟ್ ಡೆತ್ ಆಫ್ ಮಿರ್ಜಾಫರ್ ಬರೆಯೋಣ. ಫೆಬ್ರವರಿ 5, 1765. ಬ್ಯಾಟಲ್ ಆಫ್ ಬಕ್ಸರ್ ಅಕ್ಟೋಬರ್ 22, 1764. ಬ್ಲಾಕ್ ಹೋಲ್ ಟ್ರಾಜಿಡಿ ಇದೆಲ್ರಿಗೂ ಕೂಡ ಗೊತ್ತಿರಬೇಕು. ಜೂನ್ 20, 1756. ಟ್ರೀಟಿ ಆಫ್ ಅಲಹಾಬಾದ್ ಆಗಸ್ಟ್ 16, 1765. ಹೌದಲ್ವಾ? ಸೊ ಎಲ್ರಿಗೂ ಕನ್ಫ್ಯೂಷನ್ ಆಗೋದು ಎಲ್ಲಿ ಅಂತಂದ್ರೆ ಮಿರ್ಜಾಫರ್ ಯಾವಾಗ ಸತ್ರು ಮತ್ತೆ ಟ್ರೀಟಿ ಆಫ್ ಅಲಹಾಬಾದ್ ಅವೆರಡರಲ್ಲಿ ಯಾವ ಇವೆಂಟ್ ಫಸ್ಟ್ ಆಯ್ತು ಅಂತ. ಬಟ್ ಮಿರ್ಜಾಫರ್ ಬೇಗ ಸಾಯ್ತಾರೆ. ಅದಾಗಿದಾದ್ಮೇಲೆ ಅಲಹಾಬಾದ್ ಟ್ರೀಟಿಲಿ ಯಾರ್ಯಾರು ಇದ್ರು ಅಂತ ನೆನ್ಪಿದ್ರೆ ಸಾಕು. ಅದಕ್ಕಿಂತ ಮುಂಚೆ ಮಿರ್ಜಾಫರ್ ಇರ್ಲಿಲ್ಲ ಅನ್ನೋ ಒಂದು ಎಕ್ಸ್ಪೆಕ್ಟ್ ನಾವು ಮಾಡ್ಬೋದು. ಸೊ ಇಲ್ಲಿ ಕ್ರೊನಾಲಜಿಕಲ್ ಆರ್ಡರ್ ಕೇಳಿರೋದ್ರಿಂದ ಫಸ್ಟ್ ಯಾವ್ದು ಬರ್ಬೇಕು? ಬ್ಲಾಕ್ ಹೋಲ್ ಟ್ರಾಜಿಡಿ ಬರ್ಬೇಕು. ಹೌದಲ್ವಾ? ನೋಡೋಣವಾ? 2 ಆಪ್ಷನ್ ಇದೆ. ಅದಾಗಿದಾದ್ಮೇಲೆ ಬ್ಲಾಕ್ ಹೋಲ್ ಟ್ರಾಜಿಡಿ ಆಗಿದಾದ್ಮೇಲೆ ಯಾವ್ದಾಗ್ಬೇಕು? ಬ್ಯಾಟಲ್ ಆಫ್ ಬಕ್ಸಾರ್ ಆಗ್ಬೇಕು. 1764 ಅಲ್ಲಿ ಆಗಿರೋದು. ಬಿ ಬರ್ಬೇಕು. ಇಲ್ಲಿ CBDA ಅಂತ ಇದೆ, ಬಟ್ ಆಕ್ಚುಲಿ ಇದು CBAD ಆಗ್ಬೇಕಿತ್ತು. ಇದೇ ಬರ್ಬೇಕು. ಆಕ್ಚುಲಿ ಟ್ರೀಟಿ ಆಫ್ ಅಲಹಾಬಾದ್ ಆಗಿರೋದು ಆಗಸ್ಟ್ 16, 1765 ಅಲ್ಲಿ. ಅದಕ್ಕಿಂತ ಮುಂಚೆನೆ ಮೀರ್ ಜಾಫರ್ ಸತ್ತೋಗಿರೋದು. ಬಟ್ ಯಾವ ಕೋಡ್ ಯಾಕೆ ರಾಂಗ್ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಸಿ ಆದ್ಮೇಲೆ ನಮಗೆ ಬಿನೇ ಬರ್ಬೇಕಲ್ವಾ? ಫಸ್ಟ್ ಬ್ಯಾಟಲ್ ಆಫ್ ಬಕ್ಸರೇ ಬರ್ಬೇಕು, ಬಿನೇ ಬರ್ಬೇಕು, ಡಿ ಬರೋ ಹಾಗಿಲ್ಲ. ಸೊ ನೋಡಿ ನಿಮಗೆ ಕೀ ಆನ್ಸರ್ ಏನ್ ಕೊಡ್ತಾರೆ ಅಂತ. ನೆಕ್ಸ್ಟ್ ಕ್ವಶನ್ ನೋಡೋಣ. ದ ಮೌಂಟ್ ಫೋರ್ಟ್ ರಿಫಾರ್ಮ್ಸ್ ವರ್ ಓನ್ಲಿ ಅ ಮೆಥಡ್ ಆಫ್ ಫರ್ದರ್ ಡ್ರೈನಿಂಗ್ ಇಂಡಿಯಾ ಫಾರ್ ವೆಲ್ತ್ ಅಂಡ್ ಆಫ್ ಪ್ರೊಲಾಂಗಿಂಗ್ ಹರ್ ಸರ್ವಿಟ್ಯೂಡ್ ಅಂತ ಹೇಳ್ತಿದ್ದಾರೆ. ಹೂ ಅಮಾಂಗ್ ದ ಫಾಲೋಯಿಂಗ್ ಹ್ಯಾಡ್ ದಿಸ್ ವ್ಯೂ ಅಂತ ಹೇಳಿರುವಂತದ್ದು. ಯೂಶಲಿ ದಾದಾಬಾಯಿ ನವರೋಜಿ ಜೊತೆ ಕನ್ಫ್ಯೂಷನ್ ಮಾಡ್ಕೊಳ್ತೀರಾ. ಬಟ್ ದಾದಾಬಾಯಿ ನವರೋಜಿಗೂ ಮೌಂಟ್ ಚನ್ಸ್ಬರ್ಡ್ ರಿಫಾರ್ಮ್ಸ್ ಬಂದಿದ್ದು 1919 ಅಲ್ಲಿ. ಸೊ ಇದಕ್ಕೂ ತುಂಬಾ ಅಜಗಜಾಂತರ ಏನು ಗ್ಯಾಪ್ ಇದೆ. ಸೊ ಇದಕ್ಕೆ ಆನ್ಸರ್ ಬಂತು ಅಂದ್ರೆ ಅರಬಿಂದೋ ಘೋಷ್ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಇದು ನಿಮ್ಗೆ 56 ಇಂದ 74 ಆಗಿರುತ್ತೆ. 91st ಕ್ವಶನ್ ನೋಡೋಣ. ಮ್ಯಾಚ್ ಲಿಸ್ಟ್ 1 ವಿತ್ ಲಿಸ್ಟ್ 2 ಅಂಡ್ ಸೆಲೆಕ್ಟ್ ದ ಕರೆಕ್ಟ್ ಆನ್ಸರ್ ಯೂಸಿಂಗ್ ದ ಕೋಡ್ಸ್ ಗಿವನ್ ಬಿಲೋ ಅಂತ ಕೇಳಿದ್ದಾರೆ. ಸೊ ಲಿಸ್ಟ್ 1 ಅಲ್ಲಿ ಏನ್ ಕೊಟ್ಟಿದ್ದಾರೆ ಅದನ್ನ ಲಿಸ್ಟ್ 2ಗೆ ನಾವು ಮ್ಯಾಚ್ ಮಾಡ್ಬೇಕಾಗತ್ತೆ. ಫಾರ್ಮಲಿನ್ ನಾವ್ ಎಲ್ಲಿ ಯೂಸ್ ಮಾಡ್ತೀವಿ? ಪ್ರಿಸರ್ವೇಟಿವ್ ಫಾರ್ ಬಯೋಲಾಜಿಕಲ್ ಸ್ಪೆಸಿಮೆನ್ಸ್ ಅಲ್ಲಿ ನಾವು ಯೂಸ್ ಮಾಡುವಂತದ್ದು. ಇನ್ನೊಂದು ಸೋಡಿಯಂ ಬೆನ್ಸೋನೇಟ್ ಬಂತು ಅಂದ್ರೆ ಇದು ಕೂಡ ಪ್ರಿಸರ್ವೇಟಿವ್, ಬಟ್ ಫುಡ್ಡಿಗೆ ನಾವು ಬಳಸುವಂತದ್ದು. ಅದು ಬಯೋಲಾಜಿಕಲ್ ಸ್ಪೆಸಿಮೆನ್ಸ್ ಆಗಿರುತ್ತೆ, ಇದು ಫುಡ್ಡಿಗೆ. ಹಾಗಾದ್ರೆ ಕಾರ್ಬನ್ ಟೆಟ್ರಾಕ್ಲೋರೈಡ್ ನ ಎಲ್ಲಿ ಬಳಸ್ತೀವಿ ನಾವು? ಅದನ್ನ ನಾವು ಫೈರ್ ಎಕ್ಸ್ಟಿಂಗ್ವಿಷರ್ ಅಲ್ಲಿ ಬಳಸುವಂತದ್ದು. ನೀವು ಸೈನ್ಸ್ ಕ್ವಶನ್ಸ್ ನ ನೋಡೋದಾದ್ರೆ ನಿಮ್ಗೆ ಯಾವ್ದು ಕೂಡ ಡೈರೆಕ್ಟ್ ಸೈನ್ಸ್ ಕ್ವಶನ್ಸ್ ಬಂದಿಲ್ಲ, ಎಲ್ಲ ಕೂಡ ಅಪ್ಲೈಡ್ ಆಗಿ ಬಂದಿದೆ. ಸೊ ನೀವು ನೆಕ್ಸ್ಟ್ ಫೆಬ್ರವರಿ 25th ಏನಿದೆ ಆ ಎಕ್ಸಾಮ್ಗೆ ಪ್ರಿಪೇರ್ ಆಗ್ಬೇಕಾದ್ರೆ ಕರೆಕ್ಟ್ ಆಗಿ ಪ್ರಿಪೇರ್ ಆಗಿ. ಹೈಡ್ರೋಫಾರ್ಮ್ ನ ಎಲ್ಲಿ ಯೂಸ್ ಮಾಡ್ತೀವಿ? ಆಂಟಿಸೆಪ್ಟಿಕ್ ಆಗಿ ನಾವು ಯೂಸ್ ಮಾಡ್ತೀವಿ. ಇದನ್ನ ಡಿಸ್ಇನ್ಫೆಕ್ಟೆಂಟ್ ಅಂತಾನು ಕೂಡ ಹೇಳ್ತಾರೆ. ಸೊ ಹಾಗಾದ್ರೆ ಕೋಡ್ ಯಾವ್ದು ಬರುತ್ತೆ ನೋಡೋಣ. ಹೇಗೆ 4 ಬೇಕು, ಎಲ್ಲಿದೆ? ಆಪ್ಷನ್ 2 ಮತ್ತೆ 4ರಲ್ಲಿದೆ. ಇನ್ನೊಂದು ಸೋಡಿಯಂ ಬೆನ್ಸೋನೇಟ್ ಬಂತು ಅಂದ್ರೆ ಅದು ಕೂಡ ಫುಡ್ ಪ್ರಿಸರ್ವೇಟಿವ್. 3 ಇರಬೇಕು. ಬಿಗೆ 3 ಎಲ್ಲಿದೆ? ಇಲ್ಲಿದೆ. ಸಿಗೆ 2 ಇದೆಯಾ? ಹೌದು ಇದೆ. ನೆಕ್ಸ್ಟ್ ಹೈಡ್ರೋಫಾರ್ಮ್ಗೆ
ಆಂಟಿಸೆಪ್ಟಿಕ್ ಸರಿ ಇದೆ. ಆಪ್ಷನ್ 4 ನಮಗೆ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. And atmospheric pressures recorded at Bangalore, Delhi, Mumbai and Shimla on a day in Pascal are 1.2, 1.02, 1.21 and 1.01 respectively anta ide. The place at which water boils first on said day is anta kelidare, and kannadadalli idu Pascal ಆಗಬೇಕು, ಅಲ್ಲಿ ಗ್ರಾಮರ್ ಮಿಸ್ಟೇಕ್ ಆಗಿದೆ. ಸೊ ದಯವಿಟ್ಟು ನೀವು ಯಾರಾದ್ರೂ ನೋಡ್ತಿದ್ರೆ ಕನ್ನಡದಲ್ಲಿ ಅಬ್ಸರ್ವ್ ಮಾಡಿದ್ರೆ ಅದನ್ನ ಸರಿ ಮಾಡ್ಕೊಳ್ಳಿ. ಸೊ ಅದು ಆನ್ಸರ್ ಯಾವ್ದಪ್ಪ ಅಂತಂದ್ರೆ ಶಿಮ್ಲಾ. ಸೊ ಈ ಕ್ವಶನ್ ನಿಮಗೆ ಅಟ್ಮಾಸ್ಫಿರಿಕ್ ಪ್ರೆಷರ್ ಕಾನ್ಸೆಪ್ಟ್ ಮೇಲೆ ಡಿಪೆಂಡ್ ಆಗಿರುವಂತದ್ದು, ಅದನ್ನ ನೀವು ನೋಡ್ಕೊಳ್ಬೇಕಾಗತ್ತೆ. ಗ್ರೀನ್ ಕೋಟ್ ಆನ್ ದ ಸರ್ಫೇಸ್ ಆಫ್ ಕಾಪರ್, ಹೌದಲ್ವಾ? ತಾಮ್ರದ ಮೇಲೆ ನಾವು ಗ್ರೀನ್ ಕೋಟ್ ನೋಡ್ತೀವಿ, ಗೊತ್ತಾ? ಅದಿರ್ಬೋದು. ಬ್ರೌನ್ ಕೋಟ್ ಆನ್ ದ ಸರ್ಫೇಸ್ ಆಫ್ ಐರನ್, ರಸ್ಟ್ ಹಿಡಿಯುವಂತದ್ದು. ಬ್ಲಾಕನಿಂಗ್ ಆಫ್ ಸಿಲ್ವರ್ ಆನ್ ದ ಸರ್ಫೇಸ್, ಇದೆಲ್ಲಾನು ಕೂಡ ಯಾವ ವಿದ್ಯಮಾನಕ್ಕೆ ಸಂಬಂಧಪಟ್ಟಿದಪ್ಪ ಅಂತ ಅಂದ್ರೆ ಆಕ್ಸಿಡೇಷನ್ ಆಫ್ ಕರೆಸ್ಪಾಂಡಿಂಗ್ ಮೆಟಲ್ಸ್. ಆ ಮೆಟಲ್ಸ್ ಏನಿದೆ ಎನ್ವೈರನ್ಮೆಂಟ್ ಜೊತೆ ಅದನ್ನ ಆಕ್ಸಿಡೇಷನ್ ಕೂಡ ಅಂತ ಹೇಳ್ತೀವಿ. ರಿಯಾಕ್ಟ್ ಆದಾಗ ಆಕ್ಸಿಜನ್, ವಾಟರ್ ಅಂಡ್ ಏರ್ ಜೊತೆ, ಏರ್ ಅಲ್ಲಿ ಬೇರೆ ಏನು ಗ್ಯಾಸಸ್ ಕೂಡ ಇರುತ್ತಲ್ವಾ, ಸೊ ಅವಾಗ ರಿಯಾಕ್ಟ್ ಆದಾಗ ಅದು ನಿಮಗೆ ಕಾಣಿಸ್ತಾ ಹೋಗುತ್ತೆ. ಕಾಪರ್ ಅಲ್ಲಿ ಗ್ರೀನ್ ಇರ್ಬೋದು, ಐರನ್ ಅಲ್ಲಿ ರಸ್ಟ್ ನೋಡುವಂತದ್ದು ಇರ್ಬೋದು, ಬ್ರೌನ್ ಕೋಟ್ ಇರ್ಬೋದು, ಅಂಡ್ ಇನ್ನೊಂದು ಸಿಲ್ವರ್ ಬ್ಲಾಕ್ ಆಗುವಂತದ್ದು ಇರ್ಬೋದು. ಇದೆಲ್ಲಾನು ಕೂಡ ಯಾವ ವಿದ್ಯಮಾನಕ್ಕೆ ಸಂಬಂಧಪಟ್ಟಿದೆ ಅಂತಂದ್ರೆ ಆಕ್ಸಿಡೇಷನ್ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್ ನೋಡೋಣ. ದ ಕರೆಕ್ಟ್ ಪ್ರಾಸೆಸ್ ದಟ್ ಟೇಕ್ಸ್ ಪ್ಲೇಸ್ ವಿತ್ ಮ್ಯಾಚ್ ಸ್ಟಿಕ್ ಇಸ್ ಸ್ಟ್ರಕ್ ಅಗೇನ್ಸ್ಟ್ ರಬ್ಬಿಂಗ್ ಸರ್ಫೇಸ್ ಅಂತ ಇದೆ. ತುಂಬಾ ಈಸಿ ಕ್ವಶನ್, ತುಂಬಾ ಸತಿ ಕೇಳಿದೀವಿ. ಸೊ ಮ್ಯಾಚ್ ಸ್ಟಿಕ್, ಬೆಂಕಿ ಪಟ್ನ ನಾವು ಹಚ್ಚಕ್ ಹೋಗ್ತೀವಿ, ಗೊತ್ತಾ? ಸೊ ಅವಾಗ ಏನ್ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಆ ಮ್ಯಾಚ್ ಸ್ಟಿಕ್ ಮೇಲೆ ನೀವು ರೆಡ್ ಅಥವಾ ಬ್ಲಾಕ್ ಅಲ್ಲಿ ನೋಡಿರ್ತೀರಾ, ಗೊತ್ತಾ? ಸೊ ಅದು ಏನ ಕನ್ವರ್ಟ್ ಆಗತ್ತೆ ಅಂತ ಅಂದ್ರೆ ರೆಡ್ ಫಾಸ್ಫರಸ್ ಇಂದ ಅದು ವೈಟ್ ಫಾಸ್ಫರಸ್ ಆಗಿ ಕನ್ವರ್ಟ್ ಆಗುತ್ತೆ. ನೀವು ರೆಡ್ ಫಾಸ್ಫರಸ್ ನ ಸ್ಲೀಪಿಂಗ್ ಏಜೆಂಟ್ ಅಂತಾನು ಕೂಡ ಕರಿತೀವಿ. ನೀವು ಅದನ್ನ ಟಚ್ ಮಾಡೋವರೆಗೂ ಕೂಡ ಅದು ಆಕ್ಟಿವ್ ಆಗಿರಲ್ಲ. ಬಟ್ ಒಂದ್ಸತಿ ಯಾವಾಗ ಅದ್ರ ಜೊತೆ ಏನು ರಿಯಾಕ್ಟ್ ಆಗುತ್ತಲ್ವಾ, ಸೊ ಅವಾಗ ಅದು ವೈಟ್ ಫಾಸ್ಫರಸ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆನಾ? ಇಗ್ನೈಟ್ ಮೆಟೀರಿಯಲ್ ಆಗಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ದ ಕರೆಕ್ಟ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ರಾಯಲ್ ವಾಟರ್ ಈಸ್ ಆರ್ ಅಂತ ಇದೆ. ತುಂಬಾ ಸತಿ ಕ್ವಶನ್ ಕೇಳ್ದಲೇ ಇರುವಂತ ಕ್ವಶನ್ ಅಂತೂ ಅಲ್ಲ. ರಾಜದ್ರವ, ಹೌದಲ್ವಾ? ಇಟ್ ವಾಸ್ ಅ ವಾಟರ್ ಯೂಸ್ಡ್ ಓನ್ಲಿ ಬೈ ರಾಯಲ್ ಫ್ಯಾಮಿಲೀಸ್ ಫಾರ್ ಡ್ರಿಂಕಿಂಗ್ ಪರ್ಪಸ್ ಅಂತ ಇದೆ. ಇಟ್ ಈಸ್ ವೆರಿ ವೆರಿ ರಾಂಗ್. ಏನಂತ ಹೇಳ್ತೀವಿ ನಾವು ರಾಯಲ್ ವಾಟರ್ ನ? ಅಕ್ವರೇಜಿಯಾ ಅಂತ ಹೇಳ್ತೀವಿ. ಏನ್ ಅಕ್ವರೇಜಿಯಾ ಅಂತ ಅಂದ್ರೆ ನೈಟ್ರಿಕ್ ಆಸಿಡ್ ಮತ್ತೆ ಹೈಡ್ರೋಕ್ಲೋರಿಕ್ ಆಸಿಡ್ ನ 1:3 ರೇಷಿಯೋದಲ್ಲಿ ನಾವು ಮಿಕ್ಸ್ ಮಾಡಿದ್ರೆ ಅದು ಅಕ್ವರೇಜಿಯಾ ಆಗುತ್ತೆ. ಸೊ ಅದ್ರ ಪ್ರಾಪರ್ಟೀಸ್ ಏನು? ಇಟ್ ಡಿಸಾಲ್ವ್ಸ್ ಗೋಲ್ಡ್ ಅಂಡ್ ಪ್ಲಾಟಿನಮ್. ಅದಕ್ಕೋಸ್ಕರ ನಾವು ಅದನ್ನ ರಾಯಲ್ ವಾಟರ್ ಅಂತ ಹೇಳುವಂತದ್ದು. ಓಕೆನಾ? ಸೊ ಅಕ್ವರೇಜಿಯಾ ಅನ್ನೋದು ಲ್ಯಾಟಿನ್ ವರ್ಡ್ ಆಗಿರುತ್ತೆ. ಸೊ ಅದನ್ನ ಡೈರೆಕ್ಟ್ ಕನ್ವರ್ಟ್ ಮಾಡಿದಾಗ ಅದೇನಾಗಿದೆ? ರಾಯಲ್ ವಾಟರ್ ಆಗಿದೆ. ಇಟ್ ಈಸ್ ಹೈಲಿ ಕರೋಸಿವ್, ಹೌದು. ಇಟ್ ಈಸ್ ಅ ಫ್ಯೂಮಿಂಗ್ ಲಿಕ್ವಿಡ್ ಅಂತ ಇದೆ. ಸೊ ಈ ಮೂರು ಸ್ಟೇಟ್ಮೆಂಟ್ಸ್ ಕೂಡ ಏನಾಗಿದೆ? ಸರಿ ಇದೆ. ಇಲ್ಲಿ ಯಾವುದು ಸರಿ ಇದೆ ಅನ್ನೋದನ್ನ ಕೇಳಿರೋದ್ರಿಂದ ಇಟ್ ಈಸ್ 2, 3 and 4. ಆಪ್ಷನ್ 3 ನಮಗೆ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಪಿಕ್ ಔಟ್ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ಸ್ ಅಬೌಟ್ ಜಿಯೋಸ್ಟೇಷನರಿ ಸ್ಯಾಟಲೈಟ್ ಅಂತ ಇದೆ. ತುಂಬಾ ಈಸಿ ಅಲ್ವಾ? ಜಿಯೋಸ್ಟೇಷನರಿ ಸ್ಯಾಟಲೈಟ್ ಅಂದ್ರೆ ಇಟ್ಸ್ ಟೈಮ್ ಪೀರಿಯಡ್ ಈಸ್ 24 hours. ಹೌದಲ್ವಾ? ಭೂಮಿ ನಮ್ಮ ಒಂದು ದೈನಂದಿನ ಚಲನೆ ಎಷ್ಟು ಗಂಟೆಗಳಿರುತ್ತೆ? 24 ಗಂಟೆಗಳು. ಅದಕ್ಕೆ ಇದು ಸರಿ ಇದೆ. ಅದು ಟೈಮ್ ಪೀರಿಯಡ್ ಅಷ್ಟೇ ಇರುತ್ತೆ. ಇಟ್ಸ್ ಹೈಟ್ ಫ್ರಮ್ ದ ಸರ್ಫೇಸ್ ಆಫ್ ಅರ್ತ್ ಇಸ್ 36,000 ಕಿಲೋಮೀಟರ್ ಅಂತ ಹೇಳ್ತಿದ್ರೆ ಇದು ಕೂಡ ಸರಿ ಇದೆ. ಇಟ್ ರಿವಾಲ್ವ್ಸ್ ಇನ್ ಪೋಲಾರ್ ಪ್ಲೇನ್ ಅಂತ ಇದೆ. ಫಾರ್ ಎಕ್ಸಾಂಪಲ್ ನಾವು ಜಿಯೋ ಸ್ಟೇಷನರಿ ಸ್ಯಾಟಲೈಟ್ ನ ಇಲ್ಲಿ ಪ್ಲೇಸ್ ಮಾಡಿರ್ತೀವಿ ಅಂದ್ರೆ ಇದ್ರ ಸುತ್ತ ರೌಂಡ್ ಹೊಡೆಯುವಂತದ್ದು ಅದೇ ಪಾಯಿಂಟ್ ಅಲ್ಲಿ ಫಿಕ್ಸ್ ಆಗಿರುತ್ತೆ. ಅದಕ್ಕೆ ಸ್ಟೇಷನರಿ ಅಂತ ಹೇಳ್ತೀವಿ. ಇಲ್ಲಿ ಕೇಳ್ತಿರುವಂತದ್ದೇನು? ಪೋಲಾರ್ ಪ್ಲೇನ್ ಅಂತ, ಅಂದ್ರೆ ಹಿಂಗಾಗುತ್ತದು. ಸೊ ಇದೇನಾಗುತ್ತೆ? ರಾಂಗ್ ಆಗುತ್ತೆ. ಓಕೆನಾ? ನೆಕ್ಸ್ಟ್, ಇಟ್ ರಿವಾಲ್ವ್ಸ್ ಇನ್ ಈಕ್ವೆಟೋರಿಯಲ್ ಪ್ಲೇನ್. ಹೌದು, ಅದು ಸರಿ ಇದೆ. ಸೊ ನಮಗೆ ಇಲ್ಲಿ ಆಪ್ಷನ್ ಸಿ ತಪ್ಪಾಗಿದೆ. ಇಲ್ಲಿ ಕೇಳಿರೋದು ಕೂಡ ಏನು, ಯಾವ ಸ್ಟೇಟ್ಮೆಂಟ್ ತಪ್ಪಾಗಿದೆ ಅಂತ? ಇಟ್ ಈಸ್ ಓನ್ಲಿ ಸಿ. ಓಕೆನಾ? ನೆಕ್ಸ್ಟ್ ಕ್ವಶನ್ ನೋಡೋಣ. ಅ ಮೋಟಾರ್ ಸೈಕ್ಲಿಸ್ಟ್, ಓಕೆ, a motorcyclist leans inwards while taking a sharp turn. This is done ಅಂತ ಇದೆ. ಏನಕ್ಕೆ ಮಾಡ್ತೀವಿ ಅದನ್ನ? ಇವಾಗ ಹೋಗ್ತಿದ್ರೆ ಅಂತಂದ್ರೆ ಕರ್ವ್ ಪಾತ್ ಅಲ್ಲಿ ನಾವ್ ಏನ್ ಮಾಡ್ತೀವಿ? ಬೆಂಡ್ ಆಗ್ತೀವಿ. ಯಾಕೆ ಬೆಂಡ್ ಆಗ್ತೀವಿ ಅಂತಂದ್ರೆ ಇಟ್ ಈಸ್ ಡ್ಯೂ ಟು ಗೆಟ್ ಅ ನೆಸೆಸರಿ ಸೆಂಟ್ರಿಪೀಟಲ್ ಫೋರ್ಸ್. ಕೇಂದ್ರಾಭಿಮುಖನ ಬಲವನ್ನ ಪಡ್ಕೊಳ್ಳಿಕ್ಕೆ ನಾವು ಲೀನ್ ಆಗ್ತೀವಿ, ಬಾಗ್ತೀವಿ ಅಂತ ಹೇಳ್ತೀವಿ.
ಸೊ ನಿಮಗೆ ಸೆಂಟ್ರಿಫ್ಯೂಗಲ್ ಫೋರ್ಸ್, ಸೆಂಟ್ರಿಪೀಟಲ್ ಫೋರ್ಸ್ ಬಗ್ಗೆ ಎಲ್ಲ ಅವೇರ್ನೆಸ್ ಇದೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ಡಿಟರ್ಜೆಂಟ್ಸ್ ಆರ್ ಆಡೆಡ್ ಟು ವಾಟರ್ ಫಾರ್ ವಾಷಿಂಗ್ ಕ್ಲಾತ್ಸ್ ಬಿಕಾಸ್ ದೇ ಕ್ಲೀನ್ಸ್ ಕ್ಲೋತ್ಸ್ ಬೈ ಅಂತ ಇದೆ. ಇದಕ್ಕೆ ಆನ್ಸರ್ ಯಾವುದು ಅಂತಾನೆ ಡಿಕ್ರೀಸಿಂಗ್ ದ ಸರ್ಫೇಸ್ ಟೆನ್ಷನ್ ಆಫ್ ವಾಟರ್. ಅದು ಏನು ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ನಾರ್ಮಲ್ ವಾಟರ್, ಪ್ಯೂರ್ ವಾಟರ್ ಅಂತ ಏನ್ ಹೇಳ್ತೀವಿ, ಅದರಲ್ಲಿ ಮಾಲಿಕ್ಯೂಲ್ ತುಂಬಾ ಟೈಟ್ ಆಗಿ ಬೌಂಡ್ ಆಗಿರುತ್ತೆ. ಸೊ ಅದೇನಾಗುತ್ತೆ, ಈ ಬಟ್ಟೆ ಒಳಗಡೆ ಹೋಗೋದಿಕ್ಕೆ ಕಷ್ಟ ಆಗುತ್ತೆ. ಸೊ ಈ ಡಿಟರ್ಜೆಂಟ್ ಅನ್ನ ವಾಟರ್ಗೆ ಆಡ್ ಮಾಡಿದಾಗ ಏನಾಗುತ್ತೆ, ಅದ್ರಲ್ಲಿರೋ ಸರ್ಫೇಸ್ ಟೆನ್ಷನ್ ನ ಕಡಿಮೆ ಮಾಡಿ ಬಟ್ಟೆ ಏನ್ ಗಲೀಜ್ ಆಗಿರುತ್ತೆ ಗೊತ್ತಾ, ವಾಟರ್ ಮಾಲಿಕ್ಯೂಲ್ ಅದ್ರೊಳಗಡೆ ಹೋಗೋ ತರ ಮಾಡುತ್ತೆ. ಸೊ ಆದ್ರಿಂದ ನಾವು ಡಿಟರ್ಜೆಂಟ್ ನ ಬಳಸ್ತೀವಿ. ಯಾವಾಗ ಅದು ನೀಟಾಗಿ ಬಟ್ಟೆ ಒಳಗಡೆ ಒಂದೊಂದು ಫೈಬರ್ ಒಳಗಡೆನೂ ಕೂಡ ಅದು ಹೋಗುತ್ತೋ, ಸೊ ಅವಾಗ ಬಟ್ಟೆಲಿರೋ ಕೊಳೆ ಈಸಿಯಾಗಿ ಬಿಟ್ಟೋಗುತ್ತೆ. ಸೊ ಅದಕ್ಕೆ ಏನು ಕಾರಣ ಅಂತಾನೆ ಡಿಕ್ರೀಸಿಂಗ್ ದ ಸರ್ಫೇಸ್ ಟೆನ್ಷನ್ ಆಫ್ ವಾಟರ್. ಇಲ್ಲ ಅಂತಂದ್ರೆ ಹೈ ಸರ್ಫೇಸ್ ಟೆನ್ಷನ್ ಇರುತ್ತೆ ವಾಟರ್ ಅಲ್ಲಿ. ಅ ಲಾಂಗ್ ಸ್ಟೀಲ್ ರೇಲ್ ಈಸ್ ಸ್ಟಕ್ ಟು ಪ್ರೊಡ್ಯೂಸ್ ಸೌಂಡ್ ಅಂತ ಇದೆ. ಓಕೆನಾ. ನೆಕ್ಸ್ಟ್ ಸ್ಟೇಟ್ಮೆಂಟ್ ನೋಡೋಣ. ಅ ಪರ್ಸನ್ ಹೋಲ್ಡಿಂಗ್ ಈಸ್ ನಿಯರ್ ದ ರೈಲ್ ಅಟ್ ದ ಅದರ್ ಎಂಡ್ ಹಿಯರ್ಸ್ ದ ಸೌಂಡ್ ವೇವ್ಸ್ ಅಂತ ಇದೆ. ಯಾವ ತರ ಅವನು ಶಬ್ದದ ಅಲೆಗಳನ್ನ ಕೇಳಿಸ್ಕೊಂತಾನೆ ಅಂತ. ಆನ್ಸರ್ ನಿಮಗೆ ಟ್ವೈಸ್, ಫಸ್ಟ್ ಥ್ರೂ ದ ಸ್ಟೀಲ್ ಅಂಡ್ ದೆನ್ ಥ್ರೂ ದ ಏರ್ ಅಂತ ಇದೆ. 2 ಸತಿ ಕೇಳಿಸ್ಕೊಂತಾನೆ. ನೀವು ಕರೆಕ್ಟ್ ಆಗಿ ಸೌಂಡ್ ಚಾಪ್ಟರ್ ನ ಪ್ರಿಪೇರ್ ಆಗಿದ್ರೆ ಇದಕ್ಕೆ ಈಸಿಯಾಗಿ ಆನ್ಸರ್ ಮಾಡಿರ್ತೀರಾ. ಓಕೆನಾ. ಯಾಕೆ ಅಂತ ಅಂದ್ರೆ, ಯಾಕೆ 2 ಸತಿ ಕೇಳಿಸುತ್ತೆ ಗೊತ್ತಾ? ಸೌಂಡ್ ಹೇಗ್ ಟ್ರಾವೆಲ್ ಆಗುತ್ತೆ, ಒಂದೊಂದು ಮೀಡಿಯಂ ಅಲ್ಲಿ ಒಂದೊಂದ್ ತರ ಟ್ರಾವೆಲ್ ಆಗುತ್ತೆ, ಒಂದೊಂದು ಸ್ಪೀಡ್ ಇರುತ್ತೆ. ಯಾವ್ದ್ರಲ್ಲಿ ಬೇಗ ಟ್ರಾವೆಲ್ ಆಗುತ್ತೆ? ಫಸ್ಟ್ ಸಾಲಿಡ್, ಲಿಕ್ವಿಡ್, ಆಮೇಲೆ ಏರು. ಸಾಲಿಡ್ ಅಲ್ಲಿ ಯಾಕೆ, ಎಲ್ಲ ಮಾಲಿಕ್ಯೂಲ್ ಟೈಟ್ ಆಗಿ ಬೌಂಡ್ ಆಗುತ್ತೆ. ಸೊ ಸೌಂಡ್ ಏನಾಗುತ್ತೆ, ಬೇಗ ಟ್ರಾವೆಲ್ ಆಗುತ್ತೆ. ಸೊ ಅದಕ್ಕೆ ಇಟ್ ಈಸ್ ಫಸ್ಟ್ ಟು ದ ಸ್ಟೀಲ್. ಅದಾಗಿದಾದ್ಮೇಲೆ ನಮಗೆ ಏರ್ ಕೇಳಿಸುತ್ತೆ. ಒಂದ್ಸತಿ ಫಾಸ್ಟ್ ಆಗಿ ಕೇಳಿಸೋದು ಫಸ್ಟ್ ಸ್ಟೀಲು, ಅದಾಗಿದಾದ್ಮೇಲೆ ಕೇಳಿಸೋದು ಏರು. ಯಾಕಂದ್ರೆ ಒಂದೊಂದು ಮೀಡಿಯಂ ಅಲ್ಲಿ ಸೌಂಡ್ ಟ್ರಾವೆಲ್ ಮಾಡೋ ಸ್ಪೀಡ್ ಏನಿರುತ್ತೆ ಬೇರೆ ಬೇರೆ ಇರುತ್ತೆ. ಸೊ ಅದಕ್ಕೆ ಫಸ್ಟ್ ಸ್ಟೀಲ್ ಅಲ್ಲಿ ಕೇಳಿಸ್ಕೊಳ್ತೀವಿ, ಆಮೇಲೆ ಏರಿಂದ ಕೇಳಿಸೋವಂಥದ್ದು. ಲಾಸ್ಟ್ ಕ್ವಶನ್ ಅಂತಾನೆ ಹೇಳ್ಬೋದು ಈ ನಿಮ್ಮ KA 708 GK ಕ್ವಶನ್. ಮೆಂಟಲ್ ಅಬಿಲಿಟಿ ನಿಮ್ಗೆ ನಾಳೆ ಸಾಲ್ವ್ ಮಾಡ್ಕೊಡ್ತಾರೆ. ಸೊ ಲಾಸ್ಟ್ ಕ್ವಶನ್ ನೋಡೋಣ. ಎಲೆಕ್ಟ್ರಿಕ್ ಮೋಟರ್ ಕೆಲಸ ಏನು? ಕನ್ವರ್ಟ್ಸ್ ಎಲೆಕ್ಟ್ರಿಕಲ್ ಎನರ್ಜಿ ಟು ಮೆಕ್ಯಾನಿಕಲ್ ಎನರ್ಜಿ ಅಂತ ಓದಿರ್ತೀವಿ, ಹೌದಲ್ಲ? ಫಾರ್ ಎಕ್ಸಾಂಪಲ್ ಫ್ಯಾನ್, ಹೌದಲ್ವಾ? ಎಲೆಕ್ಟ್ರಿಕಲ್ ಎನರ್ಜಿನ ಮೆಕ್ಯಾನಿಕಲ್ ಎನರ್ಜಿಗೆ ಕನ್ವರ್ಟ್ ಮಾಡುವಂತ ಒಂದು ಸಾಧನ. ಸೊ ಇದರಲ್ಲಿ ಯಾವುದು ಆನ್ಸರ್ ಚೂಸ್ ಮಾಡ್ಬೋದು? ಆಬ್ವಿಯಸ್ಲಿ ಮೆಕ್ಯಾನಿಕಲ್ ಎಫೆಕ್ಟ್ ಆಫ್ ಕರೆಂಟ್, ಹೌದಲ್ವಾ? ನೆಕ್ಸ್ಟ್ ಎಲೆಕ್ಟ್ರಿಕಲ್ ಬೆಲ್, ನೀವು ಕಾಲೇಜಲ್ಲಿ ನೋಡಿರ್ತಾರ, ಅದೇ ಆಟೋಮೆಟಿಕ್ ಆಗಿ ಬೆಲ್ ರ್ಯಾಂಗ್ ಆಗುತ್ತೆ. ಯಾರು ಹೋಗಿ ಸ್ಕೂಲ್ ತರ ಬೆಲ್ ರ್ಯಾಂಗ್ ಮಾಡಲ್ಲ. ಇವಾಗ್ಲೂ ಕೂಡ ಎಲ್ಲರೂ ಟೆಕ್ನಾಲಜೀಸ್ ನ ಅಡಾಪ್ಟ್ ಮಾಡ್ಕೊಂಡಿರ್ತಾರೆ. ಇಟ್ ಈಸ್ ಡ್ಯೂ ಟು ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಕರೆಂಟ್. ಓಕೆನಾ. ನೆಕ್ಸ್ಟ್ ಟ್ರಾನ್ಸ್ಫಾರ್ಮರ್, ಮ್ಯೂಚುವಲ್ ಇಂಡಕ್ಷನ್. ಟ್ರಾನ್ಸ್ಫಾರ್ಮರ್ ಹೇಗ್ ವರ್ಕ್ ಆಗುತ್ತೆ ಅಂತ ಗೊತ್ತಿದೆ ಅಲ್ವಾ ನಿಮಗೆ? ಹೀಗಿರುತ್ತೆ ಟ್ರಾನ್ಸ್ಫಾರ್ಮರ್. ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ, ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್, ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಅಂತ ಎಲ್ಲ ನೋಡ್ತೀವಿ. ಸೊ ಇದರ ಪ್ರಿನ್ಸಿಪಲ್ ಯಾವುದು? ಮ್ಯೂಚುವಲ್ ಇಂಡಕ್ಷನ್. ನೆಕ್ಸ್ಟ್ ಎಲೆಕ್ಟ್ರೋಪ್ಲೇಟಿಂಗ್ ಹೇಗ್ ವರ್ಕ್ ಆಗುತ್ತೆ? ಇಟ್ ಈಸ್ ಡ್ಯೂ ಟು ಕೆಮಿಕಲ್ ಎಫೆಕ್ಟ್ ಆಫ್ ಕರೆಂಟ್. ಸೊ ಹಾಗಾದ್ರೆ ಇಲ್ಲಿ ನಾವು ಆನ್ಸರ್ ಫೈಂಡ್ ಔಟ್ ಮಾಡೋದಾದ್ರೆ ಹೇಗೆ ನಮ್ಗೆ 4 ಬರ್ಬೇಕು, 2ರಲ್ಲಿದೆ ಹೇಗೆ 4. ನೆಕ್ಸ್ಟ್ ಎಲೆಕ್ಟ್ರಿಕ್ ಬೆಲ್ ಬಂತು ಅಂದ್ರೆ ಮ್ಯಾಗ್ನೆಟಿಕ್ ಎಫೆಕ್ಟ್ ಇರಬೇಕು, ಅದ್ರ ಅರ್ಥ ಏನು? ಬಿಗೆ 3 ಇರಬೇಕು, 2ರಲ್ಲಿದೆ. ನೆಕ್ಸ್ಟ್ ಸಿಗೆ 1 ಬರ್ಬೇಕು, ಸಿಗೆ 1 ಇದ್ರಲ್ಲಿದೆ, ಡಿಗೆ 2. ಕೆಮಿಕಲ್ ಎಫೆಕ್ಟ್ ಸರಿ ಇದೆ. ಸೊ ಆಪ್ಷನ್ 2 ನಿಮಗೆ ಸರಿಯಾದ ಉತ್ತರ ಆಗಿರುತ್ತೆ. ಸೊ ಇದಿಷ್ಟು 11/1/2026 ನಡೆದ ನಾನ್ HK KA 708 GK ಕ್ವಶನ್ ಪೇಪರ್ ಡಿಸ್ಕಷನ್ ಆಗಿರುತ್ತೆ. ಸೊ ಮೆಂಟಲ್ ಅಬಿಲಿಟಿ ಆಲ್ರೆಡಿ ಎಕ್ಸ್ಪ್ಲೇನರಿ ನಾವು ನಿಮ್ಗೆ ಅಪ್ಲೋಡ್ ಮಾಡಿದೀವಿ. ಸೊ ಅದನ್ನ ನೀವು ಟೆಲಿಗ್ರಾಮ್ ಅಲ್ಲಿ ನೋಡ್ಕೊಳ್ಳಿ. ಮಿಕ್ಕಿರೋ ಎಲ್ಲ ಪಾರ್ಟ್ಸ್ ಕೂಡ ನಿಮ್ಗೆ ಅಪ್ಲೋಡ್ ಆಗುತ್ತೆ ಇವತ್ತೇನೆ. ಸೊ ಒಂದು ಮೇಜರ್ ಅನೌನ್ಸ್ಮೆಂಟ್ ಇದೆ. ನಮ್ಮ NCG ಸಂಸ್ಥೆ ವತಿಯಿಂದ PSI PC ಬ್ಯಾಚಸ್ ನ ಶುರು ಮಾಡ್ತಿದೀವಿ. ಸೊ ನಿಮಗಿದು ಕ್ಲಾಸಸ್ ಅಂಡ್ ಟೆಸ್ಟ್ ಸೀರೀಸ್ 2 ಕೂಡ ಇರುತ್ತೆ. ಯಾವಾಗ್ಲಿಂದ ಶುರು ಮಾಡ್ತಿದೀವಪ್ಪ ಅಂತ ಅಂದ್ರೆ February 1, 2026 ಶುರು ಮಾಡ್ತಿದೀವಿ. ಇದು ನಿಮ್ಗೆ ಆಫ್ಲೈನ್ ಆನ್ಲೈನ್ ರೆಕಾರ್ಡೆಡ್ 3 ಮೋಡ್ನಲ್ಲೂ ಕೂಡ ಅವೈಲಬಲ್ ಇದೆ. ಟೆಸ್ಟ್ ಸೀರೀಸು ಕೂಡ ಇದೆ. ಅಂಡ್ ಒನ್ ಮೋರ್ ಥಿಂಗ್ ಏನಂತ ಅಂದ್ರೆ, ಇವಾಗ ಮೋಸ್ಟ್ ಆಂಟಿಸಿಪೇಟೆಡ್ ನೋಟಿಫಿಕೇಶನ್ ಯಾವುದು ಅಂತ ಅಂದ್ರೆ ಅದು ಖಂಡಿತ PSI ಮತ್ತೆ PC ಅಂತಾನೆ ಹೇಳ್ಬೋದು, ವೇಟೆಡ್ ಅಂತಾನೆ ಹೇಳ್ಬೋದು, ಹೌದಲ್ವಾ? ಯಾವಾಗ ಬೇಕಾದ್ರೂ ನೋಟಿಫಿಕೇಶನ್ ಆಗ್ಬೋದು, ಹೇಳಲಿಕ್ಕಾಗಲ್ಲ. ಸೊ ನಿಮ್ಮ ಪ್ರಿಪರೇಷನ್ ನ ಈಗ್ಲೇನೆ ಶುರು ಮಾಡಿ.
ಯಾರ್ಯಾರು ನೋಟಿಫಿಕೇಶನ್ ಆದ್ಮೇಲೆ ಬರ್ತೀನಿ ಅಂತ ಇದ್ರು ದಯವಿಟ್ಟು ಇವಾಗ್ಲೇನೆ ಶುರು ಮಾಡಿದ್ರೆ ನಾವು ರಿಸಲ್ಟ್ ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಲಾಸ್ಟ್ ಅಲ್ಲಿ ಹರಿಬರಿ ಆಗತ್ತೆ, ಅವಾಗ 6ಕ್ಕೂ ಏರಲ್ಲ 3ಕ್ಕೂ ಇಳಿಯಲ್ಲ, ಆ ತರ ಹೋಗ್ಬಿಡುತ್ತೆ. ಸೊ ಐ ಥಿಂಕ್ ಈ ವಿಡಿಯೋ ಸಿರೀಸ್ ನಾವ್ ಇವಾಗ ನಮ್ಮ NCG ಸಂಸ್ಥೆ ವತಿಯಿಂದ ಏನ್ ಮಾಡಿದೀವಿ ಅದು ನಿಮ್ಗೆ ಖಂಡಿತ ಯೂಸ್ ಆಗಿದೆ ಅಂತ ಅನ್ಕೊಳ್ತೀವಿ. ಕಮ್ಯುನಿಕೇಶನ್ ಪೇಪರ್ ಬಗ್ಗೆ ನಿಮ್ಗೆ ಅಪ್ಡೇಟ್ ಸಿಗುತ್ತೆ ನೆಕ್ಸ್ಟ್. ಥ್ಯಾಂಕ್ ಯು.